ಉತ್ತರಾಖಂಡ ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಬಲ, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರೇಮಾನಂದ್ ಶೆಟ್ಟಿ, ಹಾಗೆ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಶಿಕಾರಿಪುರ ಕೃಷ್ಣಮೂರ್ತಿ, ಹಾಗೆ ಜಿಲ್ಲಾ ಪ್ರಕೋಷ್ಠಗಳ ಸಹ ಸಂಚಾಲಕರಾಗಿರ್ತಕ್ಕಂಥ ಪ್ರಸನ್ನ ದರ್ಬೆ ಹಾಗೂ ಕೈಗಾರಿಕಾ ಪ್ರಕೋಷ್ಠದ ಸಂಚಾಲಕರಾಗಿರ್ತಕ್ಕಂಥ ಸತೀಶ್ ಕರ್ಕರ ಇವರೆಲ್ಲರೂ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇವತ್ತಿನ ಈ ಒಂದು ಪ್ರಕೋಷ್ಠದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೇವೆ. ಮೊದಲಾಗಿ ವಂದೇ ಮಾತರ ಮೂಲಕ ಈ ಒಂದು ಪ್ರಕೋಷ್ಠದ ಸಮಾವೇಶಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಪ್ರಶಾಂತ್. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾಂ ಪುಲಕಿತಯಾಮಿನೀಂ ಫುಲ್ಲಕುಸುಮಿತದ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಖಲಕಲ ನಿನಾದಕರಾಲೆ ಕೋಟಿ ಕೋಟಿ ಭುಜೈದ್ರತ ಖರಕರವಾಲೆ ಅಬಲಾಕೇನೋ ಮಾಯೇತೋ ಬಲೆ ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುದಲವಾರಿಣೀಂ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣಾ ಶರೀರೇ ಬಾಹುತೇ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಯಿ ಪ್ರತಿಮಾ ಘಡಿ ಮಂದಿರೇ ಮಂದಿರೇ ವಂದೇ ಮಾತರಂ ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣೀಂ ಕಮಲಾ ಕಮಲದಲ ವಿಹಾರಿಣೀಂ ವಾಣೀಂ ವಿದ್ಯಾದಾಯಿನೀಂ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ बोलो भारत माता की बोलो भारत माता की भारतीय जनता पार्टी की वंदे वंदे. ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಭಾರತಾಂಬೆಗೆ ನಮನಗಳನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಆತ್ಮೀಯ ಬಂಧುಗಳೇ, ಭಾಷಣ ಮೂಲಕ ಸ್ವಾಗತ ಮಾಡಲಿಕ್ಕಿದ್ದಾರೆ. ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ ಭಾರತೀಯ ಜನತಾ ಪಾರ್ಟಿ ಕಿ ಭಾರತೀಯ ಜನತಾ ಪಾರ್ಟಿ ಕಿ. ಸೇರಿರುವ ಎಲ್ಲ ಆತ್ಮೀಯರೇ, ಬಿಜೆಪಿಯ ಪಕ್ಷದ ಹಿತೈಷಿಗಳೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಕೈಗಾರಿಕಾ ಪ್ರಕೋಷ್ಠದ ಕಾರ್ಯಕರ್ತರೇ, ಪದಾಧಿಕಾರಿಗಳೇ ಹಾಗೂ ಹಿತೈಷಿಗಳೇ, ಇವತ್ತು
ಬಂದಂಥ ಎಲ್ಲ ಪ್ರಕೋಷ್ಠದ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಸ್ವಾಗತವನ್ನು ಈ ಮೂಲಕ ಬಯಸುತ್ತಿದ್ದೇನೆ. ಕಳೆದ ಸುಮಾರು 10 ವರ್ಷಗಳ ಅವಧಿಯಲ್ಲಿ ನಮ್ಮ ಭಾರತ ದೇಶ ಕಂಡಂಥ ಅಭಿವೃದ್ಧಿ ನಾವು ಹಿಂದೆಂದೂ ಕಂಡಿರಲಿಲ್ಲ. ಕಾರಣ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ ಕಾರ್ಯವೈಖರಿ. ಅವರನ್ನು ಇನ್ನೂ ನಮ್ಮ ದೇಶಕ್ಕೆ ಅಗತ್ಯ ಉಂಟು. ಅವರು ಇನ್ನೂ 5-10 ವರ್ಷ ನಮ್ಮ ಪ್ರಧಾನಮಂತ್ರಿ ಆಗಬೇಕಂತ ನಾವು ಕನಸು ಕಟ್ಟಿದ್ದೇವೆ. ಈ ಮೂಲಕ ನಾವೆಲ್ಲ ಒಗ್ಗಟ್ಟಿನಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಏಪ್ರಿಲ್ 26ನೇ ತಾರೀಕಿನಂದು ಪ್ರತಿಯೊಬ್ಬರು ತನ್ನ ಅಮೂಲ್ಯವಾದ ಮತವನ್ನು ಹಾಕಿ ನಮ್ಮ ಪಕ್ಷವನ್ನು ಅತ್ಯಧಿಕ ಬಹುಮತದಿಂದ ವಿಜಯಶಾಲಿಯಾಗಿಸಬೇಕಂತ ನಮ್ಮೆಲ್ಲರ ಪ್ರಕೋಷ್ಠದ ಕೈಗಾರಿಕೆಯ ಎಲ್ಲ ಮುಖ್ಯಸ್ಥರ ಒಂದು ಆಶಯ. ನಾವು ನಮ್ಮ ಲೋಕಸಭಾ ಅಭ್ಯರ್ಥಿ ನಮ್ಮ ಕ್ಯಾಪ್ಟನ್ ಬ್ರಜೇಶ್ ಚೌಟ್ರನ್ನು ನಾವು ಅತ್ಯಧಿಕ ಬಹುಮತದಿಂದ, ಅಂದರೆ ಸರಿಸುಮಾರು 5 ವರ್ಷ ಮುಂಚೆ 2,70,000 ಅಂತರದ ಮತದಿಂದ ನಾವು ವಿಜಯಶಾಲಿಯಾಗಿದ್ದೇವೆ. ಈ ಸಲ ನಾವು ಒಂದು 3.5 ಲಕ್ಷ ಆದರೂ ಅಂತರದ ವಿಜಯಶಾಲಿ ಆಗಬೇಕು. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ನಾವು ಈ ಸಲ ಕೆಲಸ ಮಾಡಬೇಕು. ಈ ಪ್ರಕೋಷ್ಠದ ಒಂದು ಈ ಸಮಾವೇಶಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲು ವೇದಿಕೆಗೆ ಬಂದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಮಾನ್ ಸತೀಶ್ ಕುಂಬಲ್ರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಇವರಿಗೆ ನಮ್ಮ ಪ್ರಕೋಷ್ಠದ ಪರವಾಗಿ, ಕೈಗಾರಿಕೆ ಪ್ರಕೋಷ್ಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹಾಗೂ ಇನ್ನೊಬ್ಬರು ನಮ್ಮ ಮುಖ್ಯ ಅತಿಥಿಯಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಭಾನುಪ್ರಕಾಶ್ ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇನ್ನೊಬ್ಬರು ನಮ್ಮ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಇವರನ್ನು ಕೂಡ ನಾವು ಪ್ರಕೋಷ್ಠದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇನ್ನೊಬ್ಬರು ಹಿರಿಯವರಾದಂಥ ಶಿಕಾರಿಪುರದ ಕೃಷ್ಣಮೂರ್ತಿಯವರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಜಿಲ್ಲಾ ಪ್ರಕೋಷ್ಠದ ಸಹ ಸಂಚಾಲಕರಾದ ಪ್ರಸನ್ನ ದರ್ಬೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವಂಥ ನನ್ನ ಹಿರಿಯರಾದ ರಾಜ್ಯ ಹಿಂದುಳಿದ ಆಯೋಗದ ನಿಕಟಪೂರ್ವ ಸದಸ್ಯರಾದಂಥ ನನ್ನ ಆತ್ಮೀಯ ನನಗೆ ಮಾರ್ಗದರ್ಶನ ಕೊಡುವಂಥ ಶ್ರೀಮಾನ್ KT ಸುವರ್ಣರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಹಾಗೆ ಹಿರಿಯರಾದ ಚಂದ್ರ ಸಡ್ಯಂತರಿದ್ದಾರೆ, ಸೀತಾರಾಮ್ ನೆತ್ತಿರ ಬಾರಿಕಿದ್ದಾರೆ, ಚಂದ್ರ ಸುಲ್ಲಾರಿದ್ದಾರೆ, ನಮ್ಮ ರವೀಣ ಉಲಿದೊಟ್ಟಿದ್ದಾರೆ, ಚಂದ್ರಶೇಖರ್ ಉಚ್ಚಿಲಿದ್ದಾರೆ, ಕೃಷ್ಣ ಕುಂಜತ್ತೂರಿದ್ದಾರೆ, ಹಾಗೂ ತುಂಬ ಅನೇಕ ಹಿರಿಯರಿದ್ದಾರೆ. ನಮ್ಮ ಮಾಸ್ಟರ್ ನನ್ನದೇ ಪ್ರಾಧ್ಯಾಪಕರು ಆನಂದ್ ಮಾಸ್ಟರ್ ಇದ್ದಾರೆ. ಹಾಗೂ ತುಂಬ ಅನೇಕ ಗಣ್ಯಾಧಿಗಣ್ಯ ಇಲ್ಲಿ ಇರುವವರೆಲ್ಲ ಕಿಲ್ಲೆ ಆಗಿರೋದು ತುಂಬ ಜನ ಇದ್ದಾರೆ. ಅವರೆಲ್ಲರಿಗೂ ನಾನು ನನ್ನ ಪ್ರಕೋಷ್ಠದ ಪರವಾಗಿ, ಕೈಗಾರಿಕಾ ಪ್ರಕೋಷ್ಠದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯವಾಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ. ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ಶಿಕಾರಿಪುರ ಕೃಷ್ಣಮೂರ್ತಿ ಇವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೀನಿ. ನಮ್ಮ ಹಿರಿಯ BJP ನಾಯಕರಿಗೂ ಮುಂದೆ ಕೂತಿರ್ತಕ್ಕಂಥ BJP ಅಭಿಮಾನಿಗಳಿಗೂ ನಮಸ್ಕಾರ. ಈ ಸಭೆಯಲ್ಲಿ ನನಗೆ ಒಂದು ಹಳೆಯ ಘಟನೆ ನೆನಪಾಗ್ತದೆ, ಅಲ್ಲಿಂದ ಶುರು ಮಾಡುವ. BJPಗೆ ಬಹಳ ದೊಡ್ಡ ಚಾಲೆಂಜ್ ಕರ್ನಾಟಕದಲ್ಲಿ ಇದ್ದದ್ದು ಕೇವಲ ಬೆಂಗಳೂರು ಗ್ರಾಮಾಂತರ ಪ್ರದೇಶವನ್ನು ಗೆಲ್ಲಬೇಕು ಅನ್ನೋದು. ಹಾಗಾಗಿ ಅದಕ್ಕೆ ಬೇಕಾಗಿ ಇವರೆಲ್ಲ ಸೇರಿ ದೊಡ್ಡ ದೊಡ್ಡ ಪ್ರಯತ್ನ ಮಾಡಿ ಈಗ ಸ್ವಲ್ಪ ಸಮಯದ ಮೊದಲು ಒಂದೂವರೆ ತಿಂಗಳು 2 ತಿಂಗಳ ಮೊದಲು ಆ ಗ್ರಾಮಾಂತರ ಪ್ರದೇಶದಲ್ಲಿ ಕಂಡಪಟ್ಟೆ ಇಂಡಸ್ಟ್ರೀಸ್ ಎಲ್ಲ ಉಂಟು. ಹಾಗಾಗಿ ಆ ಇಂಡಸ್ಟ್ರೀಸಲ್ಲಿ ಇರ್ತಕ್ಕಂಥ ಉದ್ಯಮಿಗಳ ಜೊತೆಗಿರ್ತಕ್ಕಂಥ ಕಾರ್ಮಿಕರಿದ್ದಾರೆ, ಅವ್ರನ್ನೆಲ್ಲ ನಾವು ಸ್ವಲ್ಪ ಎಳ್ಕೊಳ್ಬೇಕು ಅಂತ
ಆ ಮನುಷ್ಯ ಡಿ ಕೆ ಸುರೇಶ ಅನ್ನುವರು ಇದನ್ನೆಲ್ಲ ಮೊದಲಿಂದ ಚೆನ್ನಾಗಿ ಮಾಡಿ ಅವ್ರಿಗೆಲ್ಲ ಚೆನ್ನಾಗಿ ಇಟ್ಕೊಂಡೆಲ್ಲ ಮಾಡಿದರು. ಅದನ್ನು ಭಂಗ ಮಾಡಿ ಗೆಲ್ಲಬೇಕಂತಾದ್ರೆ ಒಳ ಹೋಗಲಿಕ್ಕೆ ಅವ್ರದ್ದೊಂದು ಸೇರಿಸ್ಬೇಕು ಅಂತಾಯಿತು. ಹಾಗೆ ಸೇರಿಸಿದ ಒಂದು ಕೈಗಾರಿಕೋದ್ಯಮಿಗಳ ಸಭೆಯಲ್ಲಿ ನಾನು ಹೋಗಬೇಕಾಗಿತ್ತು. ಬಿ ಜೆ ಪಿಯ ತರಬೇತಿಯ ಒಂದು ಜವಾಬ್ದಾರಿ ಇರುವ ಕಾರಣ ಅಲ್ಲಿ ಹೋದಾಗ ಅಲ್ಲಿ ಈ ಥರ ಒಂದು ಕಾರ್ಯಕ್ರಮ ನಾವು ಯೋಜನೆ ಮಾಡಿದಾಗ ಅಲ್ಲಿ ವಿಷಯ ಹೀಗೆ ಬಂತು. ಅದರ ಒಂದು ಆರಂಭವನ್ನು ಭಾನುಪ್ರಕಾಶ್ ಹೇಳಿದ್ದೀನಿ, ಹೀಗೆ ಮಾಡ್ತೇವೆ ಅಂಥೇಳಿ. ಅಲ್ಲಿ ನಡೆದದ್ದು ಅರ್ಧ ಗಂಟೆ, ಇಲ್ಲಿ 3 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ನೀವೆಲ್ಲ ಕೈಗಾರಿಕೋದ್ಯಮಿಗಳು. ಒಂದೇ ಮಾತ್ರಮ್ಮಲ್ಲಿ ಹೇಳುವ ಹಾಗೆ ಭಾರತ ಮಾತೆಗೆ ಇರುವಂಥ ಆಭರಣಗಳು 2, ಒಂದು ಕೃಷಿ ಸಮೃದ್ಧಿ, ಇನ್ನೊಂದು ಕೈಗಾರಿಕಾ ಸಮೃದ್ಧಿ. ಇದು ಭಾರತ ಮಾತೆಗಿರುವ 2 ದೊಡ್ಡ ಆಭರಣಗಳು. ಅಂದರೆ ಭಾರತ ಮಾತೆ ಶ್ರೀಮಂತವಾಗಲಿಕ್ಕೆ ಕಾರಣ 2. ಹಾಗಾಗಿ ಇವತ್ತಿಗೂ ಕೂಡ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದು ಕೃಷಿಗೆ ಬಲ ಕೊಡಬೇಕಾಗ್ತದೆ, ಅದರ ರಾಜಕೀಯ ಕಾರಣವೂ ಇದೆ. ಆದರೆ ಇನ್ನೊಂದು ಕೈಗಾರಿಕೆ. ಮೋದಿಯವರು ಕೈಗಾರಿಕಾ ಒಂದು ಎಕ್ಸ್ಪೋಜರ್ ಜಾಸ್ತಿ ಇರೋರಾದ ಕಾರಣ ಅದನ್ನು ತುಂಬ ಚೆನ್ನಾಗೆಲ್ಲ ಮಾಡ್ತಾಯಿದ್ದಾರೆ. ಆ ಸಭೆಯಲ್ಲಿ ಬಂದಾಗ ಅದು ಕಾಂಗ್ರೆಸ್ ಬೆಲ್ಟ್ ಇರ್ತಕ್ಕಂಥ ಪ್ರದೇಶವಾದ್ದರಿಂದ ಅಲ್ಲಿ ಆರಂಭ ಮಾಡುವಾಗ ಹೀಗೆ ಒಂದು ಪ್ರಶ್ನೆ ಮಾಡಲಾಯಿತು. ನಾನು ಪ್ರಶ್ನೆ ಮಾಡಿದೆ, ಇದು ಬಿ ಜೆ ಪಿಯ ಸಭೆ, ಇಲ್ಲಿ ನಾವು ಕೇಳ್ತಾ ಇದ್ದೇವೆ, ನಿಮ್ಮ ಹತ್ರ ನಾವು ಬಿ ಜೆ ಪಿಗೆ ಓಟ್ ಕೇಳಬೇಕನ್ನುವಾಗ ನಿಮ್ಮದು ಪ್ರಶ್ನೆ, ನಾವು ಯಾಕೆ ಬಿ ಜೆ ಪಿಗೆ ಓಟ್ ಕೊಡಬೇಕಂತ. ಬಿ ಜೆ ಪಿಗೆ ನಾವು ಪ್ರಿಫರೆನ್ಷಿಯಲ್ ಓಟ್ ಯಾಕೆ ಕೊಡಬೇಕು, ಕಾಂಗ್ರೆಸ್ಗಿಂತಲೂ ಬಿ ಜೆ ಪಿಯನ್ನು ನಾವು ಯಾಕೆ ಪ್ರಶಸ್ತ್ಯದಿಂದ ಆರಿಸಬೇಕು ಅಂತ ಓಪನ್ ಹಾಲ್ನಲ್ಲಿ ಪ್ರಶ್ನೆ ಕೇಳಿದ್ದು. ಹಾಗೆ ಈಗ ನಾನು ನಿಮಗೆ ಕೇಳಿದರೆ, ಕೈಗಾರಿಕೋದ್ಯಮಿಗಳಾದ ನೀವು ಬಿ ಜೆ ಪಿಗೆ ಯಾಕೆ ಬಲ ಕೊಡಬೇಕು, ಬೆಂಬಲ ಕೊಡಬೇಕು ಅಂತ ಕೇಳಿದರೆ ನಿಮಗೆ ನಿಮ್ಮದೇ ಆದ ಕಾರಣಗಳಿದೆ. ಫ್ರಾನ್ಸ್ ದೇಶಕ್ಕೆ ಮೋದಿಯವರು ಹೋದಾಗ ಅಲ್ಲಿ ಇರ್ತಕ್ಕಂಥ ಭಾರತೀಯರನ್ನೆಲ್ಲ ಸೇರಿಸಿ ನೀವು ಯಾಕೆ ಮೋದಿಯನ್ನು ಮತ್ತು ನಮ್ಮ ಸರ್ಕಾರವನ್ನು ಇಷ್ಟಪಡ್ತೀರಿ ಅಂತ ಕೇಳುವಾಗ ಅಲ್ಲಿ ಒಬ್ಬೊಬ್ಬರು ಎದ್ದು ನಿಂತು ರಪ್ರಪ್ರಪ್ರಪ್ರಪ್ ಅಂತ ಹೇಳಿದ್ರಂತ. ಅದನ್ನು ನಾವು ಟಿ ವಿಲಿ ನಾವು ನೋಡಿದ್ದೇವೆ. ಹಾಗೆ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ, ನೀವು ಹೇಳಿ, ನಿಮ್ಮ ಮನಸ್ಸಲ್ಲಿ ಬಿ ಜೆ ಪಿಯನ್ನು ನಾವು ತರಬೇಕಂತ ಇದ್ದರೆ ಕಾರಣ ಏನು? ಯಾರೋ ಒಂದು ಬೇರೆ ಏನೂ ಗೊತ್ತಿಲ್ಲದಂಥ ನಾಚಿನ ಇಂಡಸ್ಟ್ರಿಯಲಿಸ್ಟ್ ನಿಮ್ಮ ಜೊತೆಗೆ ಸಿಕ್ಕಾಗ ಅವರಿಗೆ ನೀವೇನು ಹೇಳ್ತೀರಿ? ಯಾಕೆ ವೈ ಶುಡ್ ಬಿ ಪ್ರಿಫರ್ ಬಿ ಜೆ ಪಿ ಟುಡೇ? ಬಿ ಜೆ ಪಿಯನ್ನೇ ನಾವೀಗ ಆರಿಸಬೇಕು ಅನ್ನಲಿಕ್ಕಿರುವ ಮುಖ್ಯ ಕಾರಣ ಏನು? ಯಾರಾದರೂ ಹೇಳ್ತೀರಾ? ಒಂದು ಕಾರಣ ಹೇಳ್ತೀರಾ? ಉಂಟಾ ಏನಾದರೂ ಕಾರಣ? ಬಿ ಜೆ ಪಿಯನ್ನು ನಾವು ಯಾಕೆ ಆರಿಸಬೇಕು? ಯಾವುದಾದ್ರು ಒಂದು ಪಾಯಿಂಟ್ ಹೇಳಿ. ಟ್ಯಾಕ್ಸ್ ವಿಷಯದಲ್ಲಿ ನಿಂತೀರಿ ನೀವು, ಹೇಳ್ತೀರಾ ಸರ್ ನೀವು? ಯಾಕೆ ನಾವು ಬಿ ಜೆ ಪಿಯನ್ನು ಆರಿಸಬೇಕು? ಮನಮೋಹನ್ ಸಿಂಗ್ರು ಮಾಡಲಿಕ್ಕೆ ಆಗದೇ ಇದ್ದದ್ದನ್ನು ಯಾವುದು ಇವರು ಮಾಡಿ ನಮಗೆ ಇಂಡಸ್ಟ್ರಿಗಳಿಗೆ ಹೆಲ್ಪ್ ಮಾಡಿದ್ದಾರೆ. ಇದು ವೈಚಾರಿಕವಾಗಿ ನಾವು ಮಂಥನ ಮಾಡಿ ನಮ್ಮ ಗುಂಪುಗಳಲ್ಲಿ ಚರ್ಚೆ ಮಾಡಿ ಹೇಳಬೇಕಾದ ವಿಷಯ ಇದು. ಏನೂ ತಿಳುವಳಿಕೆ ಇಲ್ಲದೆ ಅರ್ಧರ್ಧ ತಿಳ್ಕೊಂಡು ಅಥವಾ ಏನೂ ತಿಳ್ಕೊಳ್ಳದೆ ಅಥವಾ ದುರುದ್ದೇಶದ ಮೇಲೆ ಸಿದ್ದರಾಮಯ್ಯ ಅವರೆಲ್ಲರೂ ಕೂಡ ಭಾರತ ಸರ್ಕಾರದ ಈ ಟ್ಯಾಕ್ಸ್ ವಿಷಯದಲ್ಲಿ ಭಾರತ ಸರ್ಕಾರವನ್ನು ಬಾಯಿಗೆ ಬಂದಾಗ ಬೈತಾ ಇದ್ದಾರೆ. ಅದರ ಹಿಂದೆ ಯಾವುದೇ ಲಾಜಿಕ್ ಇಲ್ಲ ಮತ್ತು ಈ ಅರ್ಥಶಾಸ್ತ್ರದ ವ್ಯವಸ್ಥೆಯ ಒಳಗೆ ಇಲ್ಲವೇ ಇಲ್ಲ. ಅದು ಹೊರಗಿಂದಲೇ ಮಾತಾಡುವಂಥ. ನಾವು ಕಲೆಕ್ಟ್ ಮಾಡಿದ್ದೆಲ್ಲ ದುಡ್ಡು ನಮಗೆ ಕೊಡಿ, ನಾನ್ಸೆನ್ಸ್, ಇಂಥವೆಲ್ಲ ಕೆಲವೆಲ್ಲ ಆಡ್ತಾರೆ. ಹಾಗಾಗಿ ನೀವು ಪ್ರಜ್ಞಾವಂತರಾದ ಕೈಗಾರಿಕೋದ್ಯಮಿಗಳು ನಿಮ್ಮ ಗೆಳೆಯರ ಪರಿಸರದಲ್ಲಿ ಅವರು ಒಪ್ಪುವಂತೆ ತರ್ಕಬದ್ಧವಾಗಿ ಯಾಕೆ ಬಿ ಜೆ ಪಿ ಬೇಕು, ಬಿ ಜೆ ಪಿಯನ್ನೇ ನಾವು ಯಾಕೆ ಆರಿಸಬೇಕು ಭಾರತ ಪ್ರಗತಿ ದೃಷ್ಟಿಯಿಂದ ಅಂತ ಕೇಳಿದರೆ ನಿಮ್ಮ ಹತ್ರ ಹೇಳಲಿಕ್ಕೆ ಕಾರಣ ಉಂಟಾ? ಏನುಂಟು? ಉಂಟಾ ಏನಾದರೂ? ಏನುಂಟು ಸರ್? ಒಂದು ಪಾಯಿಂಟ್ ಹೇಳಿ ಸಾಕು. ಹಾಂ 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 ಒಂದಷ್ಟು ಬ್ಲ್ಯಾಕ್ ಮಾರ್ಕ್ ಇರುವಂಥ ಕಂಪನಿಗಳು, ಅಂದರೆ ಟ್ಯಾಕ್ಸ್ ಇಲ್ಲದೆ ವ್ಯವಹಾರ ಮಾಡುವಂಥ ಕಂಪನಿಗಳೆಲ್ಲ ಮುಚ್ಚಬಹುದು. ಹಾಂ ಸೊ ಟ್ಯಾಕ್ಸ್ ಬಂದ ಮೇಲೆ ಲೀಗಲ್ ಆಗಿ ಯೂನಿಫಾರ್ಮಿಟಿ ಇರುವಂಥ ಕಂಪನಿಗಳು ಉಳಿದವು. ಹಾಂ, ಆದ ಕಾರಣ ಅಭಿವೃದ್ಧಿ ದೃಷ್ಟಿಯಲ್ಲಿ ಅದು ನಮ್ಮ ದೇಶಕ್ಕೆ ಭಾರಿ ಅತ್ಯಂತ ಅಗತ್ಯವಾದದ್ದಾಗಿತ್ತಿದು. ಇದನ್ನು ಭಾರತ ಸರ್ಕಾರವರು ಭಾಳ ಸರಿಯಾಗಿ ಮಾಡಿದ್ದಾರೆ. ಅದರಿಂದ ಇದು ನಾವು ಮೆಚ್ಚಬೇಕಾದ್ದು ಅಂತ. ಮತ್ತು ಇನ್ಯಾವ ಪಾಯಿಂಟ್ ಇದೆ? ಒಂದು ಪಾಯಿಂಟ್ ಆಯಿತು.
ಇನ್ಯಾವ ಪಾಯಿಂಟ್ ಆದರೂ ಉಂಟಾ? ಒಂದು ಟ್ಯಾಕ್ಸ್ ದೃಷ್ಟಿಯಿಂದ ಇದು ಪಕ್ಕಾ ಮಾಡಿದ್ರಿಂದ ಸೋರಿ ಹೋಗುತ್ತಿದ್ದಂತಹ ಹಣ ನಿಂತು ಹೋಯಿತು. ಹಾಗಾಗಿ ನೇರವಾಗಿ ಎಲ್ಲವೂ ಕೂಡ ವೈಟ್, ಬ್ಲ್ಯಾಕ್ ವ್ಯವಹಾರ ಇಲ್ಲ ಈಗ. ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಏನಾದರೂ ಪ್ರೋತ್ಸಾಹ ಉಂಟಾ ಭಾರತ ಸರ್ಕಾರದಿಂದ? ಹೇಳಿ. ಸೊ ಸಬ್ಸಿಡಿ ಯಾರಾದರೂ ಕೈಗಾರಿಕೆ ಮಾಡ್ತಾರೆ ಅಂತಾದರೆ ಅವ್ರಿಗೆ 20% ಸಬ್ಸಿಡಿ ಇದೆ. ಇದೊಂದು ಕೈಗಾರಿಕೆಗಳೇ ಬೆಂಬಲ ಕೊಡುವ, ಪ್ರೋತ್ಸಾಹ ಕೊಡುವಂಥದ್ದು. ಇನ್ಯಾವುದಾದ್ರೂ ಉಂಟಾ? ಇದು ಕೈಗಾರಿಕೋದ್ಯಮಿಗಳ ನಡುವೆ ಬಿ ಜೆ ಪಿಯನ್ನು ಪ್ರಿಫರ್ ಮಾಡಬೇಕಂತಾದರೆ ಏನು, ಯಾವ ಕಾರಣದಿಂದ ನಾವು ಪ್ರಿಫರ್ ಮಾಡಬೇಕಂತ ಹೇಳಬೇಕು. 2 ಪಾಯಿಂಟ್ ಆಯಿತು, ಹೇಳಿ. ಹಾಂ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸ್ವಲ್ಪ ಸಾಲವನ್ನು ಕೊಟ್ಟು ಅವರು ಅದನ್ನು ಚೆನ್ನಾಗಿ ಬೆಳೆಸಿ, ಇದೊಂದು ಮುದ್ರಾ ಯೋಜನೆ. ಸೊ ಹೀಗೆ ಭಾನುಪ್ರಕಾಶ್ ಜಿ ಸುಮಾರು ಇರಬೇಕಲ್ವ, ಸುಮಾರು ಪಾಯಿಂಟ್ಸ್ ಇರಬೇಕು. ನಮ್ಮ ಪ್ಯಾಂಪ್ಲೆಟಲ್ಲಿ ಪ್ರಿಂಟ್ ಮಾಡಿ ಅವರಿಗೆ ಕೊಟ್ಟರೆ ಅವರು ಅವರ ನಡುವೆ ಇದನ್ನು ಪ್ರಚಾರ ಮಾಡಿ. ನಾನು ಇದು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಅಲ್ಲಿ ನಾವು ಮಾಡಿದ ಪ್ರಯೋಗ ಏನಂತ ಹೇಳಿದರೆ, ಒಂದು 4 ಜನರನ್ನು ಸ್ಟೇಜ್ ಮೇಲೆ ತಂದು ನಿಲ್ಲಿಸಿದ್ದು. ಅವರು ಪೂರ್ವ ಪಕ್ಷ ಅಂದರೆ ಅವ್ರು ಹೇಳಿದ್ರು ನಾವು ಕಾಂಗ್ರೆಸ್ಗೆ ಓಟ್ ಹಾಕೋರು, ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕಬಾರ್ದು ಅಂತ ಹೇಳುವ ಹಾಗಿದ್ರೆ ನೀವು ಹೇಳಿ, ನೀವು ನಮ್ಮನ್ನು ಕನ್ವಿನ್ಸ್ ಮಾಡಿ ಅಂತ. ಅವರು 4 ಜನ ಭಾಳ ಸ್ಟ್ರಾಂಗ್ ಇದ್ದವ್ರನ್ನ ನಿಲ್ಲಿಸಿ ಮಾತಾಡಿಸಿ ಕನ್ವಿನ್ಸ್ ಮಾಡಿ ಕಡೆಗೆ ಈ ಎಲ್ಲ ಕಾರಣದಿಂದ ನಾವು ಬಿ ಜೆ ಪಿ ಓಟ್ ಹಾಕ್ತೀವಿ ಅಂತ ಒಪ್ಪು ಹಾಗೆ ಮಾಡಿ ಬಂದದ್ದು. ಇವತ್ತು ನಿಮ್ಮ ಮುಂದಿರುವಂಥ ವಾರ್ ಫುಟಿಂಗ್, ಯುದ್ಧದ ರೀತಿಯಲ್ಲಿ ಹೊರಟಿರುವಾಗ ಇಷ್ಟೆಲ್ಲ ಚರ್ಚೆ ಮಾಡಲಿಕ್ಕಿಲ್ಲ. ಸ್ವಲ್ಪ ಆದರೂ ಪಾಯಿಂಟ್ಸನ್ನು ಹೇಳಿಬಿಟ್ಟು ನಾವು ಒಪ್ಪಿಸಿ ಜನರನ್ನು, ಪ್ರತಿ ಭಾವನೆಗಳೇನಾದರೂ ತಲೆಯಲ್ಲಿದ್ದರೆ ಅದನ್ನು ಸರಿ ಮಾಡಿ ಕಾರ್ಯದಲ್ಲಿ ಮುಂದುವರಿಯುವ ಅತ್ಯಂತ ಮುಖ್ಯವಾದ ಅಗತ್ಯ ಇದೆ. ಆ ದೃಷ್ಟಿಯಿಂದ ಸುಮ್ಮನೆ ನಿಮ್ಮ ತಲೆಗೆ ಹಾಕಿದ್ದು ಹೆಚ್ಚಿನ ವಿಷಯವನ್ನು ಇವರೆಲ್ಲ ನಿಮಗೆ ಹೇಳ್ತಾರೆ. ಇವತ್ತು ಕೈಗಾರಿಕೋದ್ಯಮಿಗಳು ತಮ್ಮ ಕೈಗಾರಿಕೆಯನ್ನು ಬೆಳೆಸುವಾಗ ಕೇವಲ ಲಾಭ ದೃಷ್ಟಿ ಇಲ್ಲದೆ ದೇಶದ ಹಿತದೃಷ್ಟಿಯನ್ನೂ ಮನಸ್ಸಲ್ಲಿಟ್ಕೊಂಡು ತಾವು ಹೇಳಿದ್ರಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ GSTಯನ್ನು ಕೊಟ್ಟು ಸ್ವಲ್ಪ ಬೇಜಾರಾದರೂ ಪರವಾಗಿಲ್ಲ, ಯಾಕೆ ದೇಶಕ್ಕೆ ಅಂತ ಈಗೆಲ್ಲ ಸೆಟ್ ರೈಟ್ ಆಯಿತು. ಸೊ ನಾವು ನಮ್ಮ ಉದ್ಯಮಿಗಳನ್ನು, ನಮ್ಮ ಉದ್ಯಮವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಿಬ್ಬಂದಿಯನ್ನು ಮಾತ್ರವಲ್ಲದೆ ನಾವು ದೇಶದ ಪ್ರಗತಿಗೆ ಕೂಡ ಬೇಕಾಗುವಂಥ ಪೂರಕವಾಗುವಂತೆ ನಾವು ಕೈಗಾರಿಕೆಗಳನ್ನು ನಡೆಸ್ತೇವೆ ಅಂತ ಹೇಳಿ. ಈಗ ಸಣ್ಣ ಕೈಗಾರಿಕೆಯವರು ಬೆಳೆಸ್ತಾ ದೊಡ್ಡ ಕೈಗಾರಿಕೋದ್ಯಮಿಗಳಾಗಿದ್ದಾರೆ. ಟಾಟಾಗಳಿರ್ಬೋದು, ಕಿರ್ಲೋಸ್ಕರ್ಸ್ ಇರ್ಬೋದು, ಬಿರ್ಲಾಸ್ ಇರ್ಬೋದು. ಅವರೆಲ್ಲ ಆಗುವಾಗ, ನಾನು 2ನೇ ಪಾಯಿಂಟಿಗೆ ಬಂದೀನಿ, ಅವರೆಲ್ಲ ಆಗುವಾಗ ಆ ಉದ್ಯಮಗಳನ್ನು ಬೆಳೆಸುವಾಗ ನಾನು ಆ ವಿಷಯದಲ್ಲಿ ಸ್ವಲ್ಪ ಅಧ್ಯಯನ ಮಾಡೋದು ಅನ್ನೋದು ಹೇಳ್ತೀನಿ. ಅವರು ಒಂದು ಪ್ರಿನ್ಸಿಪಲ್ ಮೇಲೆ ಬೆಳೆಸಿದ್ದಾರೆ. ಏನು ಪ್ರಿನ್ಸಿಪಲ್ ಅದು? ಈ ಎಲ್ಲ ನಿರ್ವಹಣಾ ವ್ಯವಸ್ಥೆಯಲ್ಲಿ, ಮ್ಯಾನೇಜ್ಮೆಂಟ್ ಸೈನ್ಸ್ನಲ್ಲಿ ನಿಮಗೆಲ್ಲ ಗೊತ್ತಿದೆ, ಇವತ್ತು ಯುರೋಪ್ ಮತ್ತು ಅಮೆರಿಕಾ, ಸ್ಪೆಷಲಾಗಿ ಕೊರಿಯಾ, ಅವರು ಮಾಡಿದಂಥ ಒಂದು ಸ್ಟ್ರಾಂಗ್ ತತ್ವ ಏನು, ಅದನ್ನು ನಮ್ಮ MBA ಸ್ಟೂಡೆಂಟ್ಸಿಗೆ ನಾವು ಕಲಿಸ್ತೇವೆ. ಭಾಳ ಸ್ಟ್ರಾಂಗ್ ತತ್ವ ಅಂದರೆ ಎರಡೇ ಅದನ್ನು ನಮ್ಮ ದೇಶಕ್ಕೆ ತಂದವರು ನಾರಾಯಣ ಮೂರ್ತಿಯವರು, ನಮ್ಮ ಇನ್ಫೋಸಿಸ್ನವರು. ಏನದು ಅಂದರೆ, ಪ್ರತಿಯೊಂದು ಉದ್ಯಮದಲ್ಲೂ ಕೂಡ ಕಾರ್ಪೊರೇಟ್ ಕಲ್ಚರ್ ತರಬೇಕು ಅಂತ ಆದರೆ 2 ಪ್ರಿನ್ಸಿಪಲ್ ಇರಬೇಕು. ಒಂದು ಜಾಬ್ ಸ್ಪೆಸಿಫಿಕೇಷನ್, ನಿರ್ದಿಷ್ಟವಾದ ಜವಾಬ್ದಾರಿ, ನಿರ್ದಿಷ್ಟವಾದ ಕಾರ್ಯ. 2ನೇದು ಅಕೌಂಟಬಿಲಿಟಿ. ಜಾಬ್ ಸ್ಪೆಸಿಫಿಕೇಷನ್ ಆ್ಯಂಡ್ ಅಕೌಂಟಬಿಲಿಟಿ. ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ನಮ್ಮ IT-ನವರು ಅಷ್ಟು ವೈಭವದಲ್ಲಿ ಮೆರೀಲಿಕ್ಕೆ ಕಾರಣ ಅವರು ಈ 2 ಪ್ರಿನ್ಸಿಪಲ್ಸ್ ಮೇಲೆ ಕೆಲಸ ಮಾಡಿದ್ದಾರೆ. ಬರುವವರಿಗೆ ನೋಡಯ್ಯ, ನಿನ್ನ ಕೆಲಸ ಇದು, ಜಾಬ್ ಸ್ಪೆಸಿಫಿಕೇಷನ್, 1 ತಿಂಗಳಲ್ಲಿ ಮಾಡ್ತೀಯಾ, 3 ತಿಂಗಳಲ್ಲಿ ಮಾಡ್ತೀಯಾ, ನಿನಗೆ ಬಿಟ್ಟದ್ದು. ಇದಾದ ಮೇಲೆ ಕೆಲಸ ಸರಿಯಾಗಿದೆಯಾ ಇಲ್ವ ಅಂತ ನಾವು ನೋಡಿ ಮತ್ತೆ ಕೊಡ್ತೇವೆ. ಹಾಗಾಗಿ IT ಇಂಡಸ್ಟ್ರಿ ಭಾಳ ಚೆನ್ನಾಗಿ ಬೆಳೆದಿದೆ. ನಮ್ಮ ಬಹುಪಾಲು ಉದ್ಯಮಗಳಲ್ಲಿ, ನಿಮ್ಮ ಉದ್ಯಮದಲ್ಲಿ ಕೂಡ ಬರುವ ಪ್ರತಿಯೊಬ್ಬರಿಗೂ ಕೂಡ ಜಾಬ್ ಸ್ಪೆಸಿಫಿಕೇಷನ್ ಉಂಟಾ ಇಲ್ವಾ? ಉಂಟಾ ಸರ್? ಎಲ್ರಿಗೂ ಕೂಡ ನಿರ್ದಿಷ್ಟವಾದ ಕೆಲಸ ಇದೆ, ನೀನು ಈ ಕೆಲಸ ಮಾಡಬೇಕು, ದಿವಸ, 1 ವಾರ, ತಿಂಗಳಾದಮೇಲೆ ಆ ಕೆಲಸ ಸರಿ ಮಾಡಿದ್ದಾನ ಇಲ್ವಾ ಅಂತ ನೋಡಿಕೊಂಡು ಅದರ ಆಧಾರದ ಮೇಲೆ ಅವನ ಸಂಬಳ, ಪ್ರಮೋಷನ್ ಇತ್ಯಾದಿಗಳು ಆಗುತ್ತೆ. ಇದನ್ನು ಕಾರ್ಪೊರೇಟ್ ಕಲ್ಚರ್ ಅಂತ ಹೇಳೋದು. ಕಾರ್ಪೊರೇಟ್ ಕಲ್ಚರ್ ಅಂತ. ನಿಮ್ಮ ಉದ್ಯಮಗಳು ಬೆಳೀಲಿಕ್ಕೆ ಕಾರಣ ಇವೆರಡು ಸರಿ ಇದೆ ಅಂತ. ಇವತ್ತು ಭಾರತ ದೇಶದಲ್ಲಿ ಇವೆರಡೂ ಎಲ್ಲ ಕಡೆ ಸರಿಯಾದರೆ ಎಷ್ಟು ಒಳ್ಳೆಯದಾಗ್ತದೆ. ನಮ್ಮ ತಾಲೂಕು ಆಫೀಸಲ್ಲಿ ಇದು ಸರಿಯಾದರೆ ಎಷ್ಟು ಒಳ್ಳೆಯದಾಗ್ತದೆ.
ನಮ್ಮ ತಾಲೂಕು ಆಫೀಸಲ್ಲಿ ಇರ್ತಕ್ಕಂಥ ಒಬ್ಬ ಕ್ಲಾರ್ಕ್ನಿಗೆ ಅವನ ಕೆಲಸ ಏನು, ನಿರ್ದಿಷ್ಟವಾದ ಕೆಲಸ ಏನು, ಅವನ ಜವಾಬ್ದಾರಿ ಏನು ಅಂಥೇಳಿ ಅವ ಸಂಜೆ ಹೊತ್ತಿಗೆ ಅಷ್ಟು ಕೆಲಸ ಮಾಡದಿದ್ದರೆ ಶೋಕಾಸ್ ನೋಟಿಸ್ ಕೊಟ್ಟು ನಮ್ಮ ಬ್ಯಾಂಕ್ಗಳೆಲ್ಲ ಉದ್ಧಾರ ಆಗಿದ್ದು ಹೀಗೆ. ಎಷ್ಟೊತ್ತಾದರೂ ಆಗಲಿ ಸಂಜೆ ಒಳಗೆ ನಿಮ್ಮ ಇವತ್ತಿನ ಕೆಲಸ ಮುಗಿಸಿ ಹೋಗಬೇಕು ಅಂತ. ನಮ್ಮ ತಾಲೂಕು ಆಫೀಸ್ನಲ್ಲೇ ಇದನ್ನು ಮಾಡಿ ಎಷ್ಟು ಚೆನ್ನಾಗಿರ್ತದೆ? ಇಲ್ಲವೇ ಇಲ್ಲ. ಹಾಗಾಗಿ ಈ ಪ್ರೈವೇಟ್ ಸೆಕ್ಟ್ರಲ್ಲಿ ಬೆಳೆದಷ್ಟು ಚೆನ್ನಾಗಿ ಪಬ್ಲಿಕ್ ಸೆಕ್ಟ್ರಲ್ಲಿ ಬೆರೀತಾ ಇಲ್ಲ. ನಮ್ಮ HMT ಮುಚ್ಚಿ ಹೋಯಿತು, ಕಿರ್ಲೋಸ್ಕರ್ಸ್ ಮುಚ್ಚಿ ಹೋಯಿತು. ಈ ಕೈಗಾರಿಕೆಗಳೆಲ್ಲ ಮುಚ್ಚೋಗ್ಲಿಕ್ಕೆ ಕಾರಣ ಅಂದರೆ ಈ ಪ್ರಿನ್ಸಿಪಲ್ಸನ್ನು ಕಳೆದುಕೊಂಡದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ತಲೆಗೆ ಕಟ್ಟಬೇಕು, ದಿಸ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಯು ಹ್ಯಾವ್ ಟು ಡೂ ಇಟ್ ಅಂತ. ಅವ ಮಾಡಿದ್ದಾನ ಇಲ್ವಾ ಅಂತ ನೋಡಲಿಕ್ಕೆ ಸಂಜೆ ಆದ ನಂತರ ಅಥವಾ ಒಂದು ತಿಂಗಳಾದ ವಾರ ಆದ ನಂತರ ನೋಡಿ, ಅವ ಮಾಡಿದ್ದಾನೆ ಅಂತಾದರೆ ಪ್ರಮೋಷನ್, ಮಾಡಲಿಲ್ಲ ಅಂತಾದರೆ ಡಿಮೋಷನ್, ಮತ್ತು ನಿನ್ನಿಂದ ಕೈಗಾರಿಕೆಗೆ ಆಗಿರುವ ನಷ್ಟವನ್ನು ತುಂಬಿಸಲಿಕ್ಕೆ ನಿನ್ನ ಸಂಬಳವನ್ನು ಕಟ್ ಮಾಡ್ತೇವೆ. ನಿರ್ದಾಕ್ಷಿಣ್ಯವಾಗಿ ಇದನ್ನು ಮಾಡ್ತಾರೆ. ಈ ಒಂದು ಸಂಸ್ಕೃತಿ ಇಟ್ಕೊಂಡು ನೀವೆಲ್ಲರೂ ನಿಮ್ಮ ಉದ್ಯಮವನ್ನು ಬೆಳೆಸ್ತಾ ಇದ್ದೀರಿ. ಇದೇ ರೀತಿ ಭಾರತ ಬೆಳಿಬೇಕು ಅನ್ನುವುದು ನಮ್ಮ ಶ್ರದ್ಧೆಯ ಪ್ರಧಾನಮಂತ್ರಿಗಳ ಒಂದು ಆಸೆ. ಈಗ ಮೊದಲು ಸ್ವಲ್ಪ ಮಾತಾಡ್ತಿದ್ವಿ ನಾವು. ಅದೇ ಕಲ್ಚರಲ್ಲಿ ಬಂದಂಥವರು ಪ್ರಧಾನಮಂತ್ರಿಗಳಿಗೆ ಎರಡನೇವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನನಗೆ ಚೆನ್ನಾಗಿ ಗೊತ್ತಿದೆ. ಬೆಂಗಳೂರಿನ ಒಂದು ಸಭೆಯಲ್ಲಿ ಅವ್ರು ಭಾಳ ಚೆನ್ನಾಗಿ ಹೇಳಿದರು, ವಿ ಹ್ಯಾವ್ ಟು ಬ್ರಿಂಗ್ ಕಾರ್ಪೊರೇಟ್ ಕಲ್ಚರ್ ಇನ್ ಟು BJP ಅಂತ. ಭಾನುಪ್ರಕಾಶ್ ಹೇಳಿದರು ಅದೆಲ್ಲ ಕಷ್ಟ, ಭಾಳ ಕಷ್ಟ ಅಂತ. ಪಾರ್ಟಿಲಿರುವ ಪ್ರತಿಯೊಬ್ಬರಿಗೂ ಕೂಡ ಇದು ನಿನ್ನ ನಿರ್ದಿಷ್ಟ ರೆಸ್ಪಾನ್ಸಿಬಿಲಿಟಿ. ನೀನು 50 ಮನೆಗಳ 200 ಓಟುಗಳನ್ನು ಒಂದು ವಾರದಲ್ಲಿ ಮಾತಾಡಿಸಿ ಬಂದು ಎಷ್ಟು ಗ್ಯಾರಂಟಿ ನಮಗೆ ಬರ್ತದೆ ಅಂತ ಲೆಕ್ಕ ಕೊಡಬೇಕು. ನೀವು ಅದರಲ್ಲಿ ಎಷ್ಟು ಕಡಿಮೆ ಆಗ್ತದೆ ಅಂತ ನೋಡಿ ಅವ್ರನ್ನ ನೆಕ್ಸ್ಟ್ ವೀಕ್ ಮತ್ತೆ ಕಾಂಟ್ಯಾಕ್ಟ್ ಮಾಡಿ, ಕಡೆಗೆ 26ನೇ ತಾರೀಕು ಜೂನ್ ಹೊತ್ತಿಗೆ ನಮಗೆ ಮತದಾನ ಆದಾಗ ಆ 1000 ಓಟಲ್ಲಿ ನಮಗೆ 800 ಓಟ್ ಬರ್ತದೆ ಅಂತ ನೀ ಹೇಳಿದ್ದೆ, 800 ಬಂದಿದೆ ಅಂತಾದರೆ ನಿನಗೆ ಸಕ್ಸಸ್ ಆಯಿತು. ಈ ತರಹ ತುಂಬ ಅಚ್ಚುಕಟ್ಟಾದಂತಹ ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಪಕ್ಷವನ್ನು ಬೆಳೆಸುವುದಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಮಾದರಿ ನೀವು ಕೈಗಾರಿಕೋದ್ಯಮಿಗಳೇ ಮಾದರಿ. ಕೈಗಾರಿಕೋದ್ಯಮಿಗಳು ಯಾವ ಒಂದು ನಿರ್ದಿಷ್ಟವಾದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀರಿ, ಇದೇ ಒಂದು ಮಾದರಿ. ಹಾಗಾಗಿ ನಿಮ್ಮ ಮಾದರಿಯನ್ನು ದೇಶದ ಎಲ್ಲ ಕಡೆಗಳಿಗೆ, ನಿಮ್ಮ ಮಾದರಿಯನ್ನು ಪಕ್ಷದ ಎಲ್ಲ ಕಡೆಗಳಿಗೆ ತಂದು ಒಂದು ಅಚ್ಚುಕಟ್ಟಾದ ಶಿಸ್ತಿನ ಅಭಿವೃದ್ಧಿಗೆ ನೀವೆಲ್ಲ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಮನವಿ. ಯಾಕೆಂದರೆ ಒಬ್ಬ ಅಕಾಡೆಮಿಷಿಯನ್ ಆಗಿ ನಾನು, ಒಂದು ಕಾಲೇಜ್ ಪ್ರೊಫೆಸರ್ ಆಗಿ ನಾನು ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಪಾಠ ಮಾಡುವಾಗ ಇದನ್ನು ನೀವು ತರಬೇಕು ಲೈಫಲ್ಲಿ ಅಂತ ತರುವಂಥದ್ದು. ಏನು, ನನಗೆ ಒಂದು ಜವಾಬ್ದಾರಿ ಇದೆ, ನಾನು ಅದನ್ನು ನಿರ್ವಹಣೆ ಮಾಡ್ತೇನೆ. ನಾನು ಮಾಡಲಿಲ್ಲ ಅಂತಾದರೆ ನಾನು ಶಿಕ್ಷೆಗೆ ಒಪ್ಪುತ್ತೇನೆ. ಇದು ಎಲ್ಲರಿಗೆ ಬಂದರೆ, ಪಕ್ಷದಲ್ಲಿ ಕೂಡ ಎಲ್ಲರಿಗೆ ಬಂದರೆ ಅದ್ಭುತವಾಗ್ತದೆ. ಸೊ ಇವತ್ತಿನ ದಿವಸ ಕೈಗಾರಿಕೋದ್ಯಮಿಗಳಾಗಿ ನೀವೆಲ್ಲರೂ ಕೂಡ BJPಯ ಗೆಲುವಿಗೆ ಯಥಾಶಕ್ತಿ ಪ್ರಯತ್ನ ಮಾಡೋರಿದ್ದೀರಿ. ಸೊ ನಿಮ್ಮಲ್ಲಿ ಒಂದು ನಿವೇದನೆ ಏನಂದರೆ, ಯಾರ್ಯಾರು BJPಯ ಬಗ್ಗೆ ಅಭಿಮಾನಿಗಳಿದ್ದಾರೆ ಅವರೆಲ್ಲರಿಗೂ ಒಂದೊಂದು ಜವಾಬ್ದಾರಿ ಕಟ್ಟಬೇಕು. ನೀನು ಈ 20 ಮನೆ, ನೀನು ಇನ್ನು 10 ಮನೆ, ನೀನು ಇಷ್ಟು ಓಟು, ಈ ಕೈಗಾರಿಕೋದ್ಯಮಿಗಳು ನೀನು ನೋಡಬೇಕು, ಈ ಆಟೋ ರಿಕ್ಷಾ ಡ್ರೈವರ್ ನೀನು ನೋಡಬೇಕು ಅಂಥೇಳಿ ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟು ಅದು ಆಗಿದೆಯಾ ಅಂತ ನೋಡುವಾಗ ಜಾಬ್ ಸ್ಪೆಸಿಫಿಕೇಷನ್ ಆ್ಯಂಡ್ ಅಕೌಂಟಬಿಲಿಟಿ ಲೆಕ್ಕದಲ್ಲಿ ಇದು ಆಗ್ತದೆ. ಇದಾದಮೇಲೆ ಕಡೆಯದಾಗಿ ಒಂದು ಪಾಯಿಂಟ್ ಹೇಳಿ ಮುಗಿಸ್ತೇನೆ. ಅದು ನೀವು ಇವರಿಗೆ ಕೇಳುವಂಥ ಮಾತು. ಮೊದಲಿಂದ ಹೇಳ್ತಾರೆ, ಚುನಾವಣೆ ಕಳೆದ ಮೇಲೆ ನೀವೇನು ಮಾಡ್ತೀರಿ, ನಾವೇನು ಮಾಡ್ತೀವಿ, ಆರಾಮಿರ್ತೀವಿ. ಅದರ ಬದಲು ಈಗ ನೀವು ಸೇರಿಸಿದ ಹಾಗೆ ಒಂದೊಂದು 2 ತಿಂಗಳಿಗಾದರೂ ಒಂದೊಂದು ಸಾರಿ ಸೇರಿಸಿ, ಆಗ ಇಲ್ಲಿ ಚುನಾಯಿತರಾದವರು ಮತ್ತು ಪಕ್ಷದ ಪದಾಧಿಕಾರಿಗಳು ಬಂದು ಕೂತು ನಮ್ಮ ಕಷ್ಟ ಸುಖ ಕೇಳಬೇಕು. ಮತ್ತು ಟೈಮ್ ಬೌಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಅಲ್ಲಿ ನಾವು ಹೇಳ್ತೇವೆ ನಿಮಗೆ, ನೀವು ನಮ್ಗೆ ಹೇಳಬೇಕು. ಅದರ ನೆಕ್ಸ್ಟ್ ಮಂತ್ ಬಂದಾಗ ನೀವು ಹೇಳಿದ್ರಲ್ಲಿ ನಾವು ಇಷ್ಟು ಮಾಡಿದ್ದೇವೆ, ಇಷ್ಟು ಮಾಡ್ತೇವೆ ಅನ್ನುವಂತೆ ಸತತ ಸಂಪರ್ಕ, ನಮ್ಮ ಚುನಾಯಿತರ ಜೊತೆಗೆ ನಮಗೆ ಸತತ ಸಂಪರ್ಕ ಇದ್ದು ನಮ್ಮ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ ಅನ್ನುವಂತೆ, ಟು ಮೇಕ್ ಅವರ್ ಎಲೆಕ್ಟೆಡ್ ಪೀಪಲ್ ಅಕೌಂಟಬಲ್ ಫಾರ್ ದರ್ ವೋಟರ್ಸ್. ಇದು ಒಂದನ್ನು ಮಾಡುವ ಹಾಗೆ ಈವರೆಗಿರಲಿಲ್ಲ. ಭಾನುಪ್ರಕಾಶ್ರಲ್ಲಿ ಮತ್ತು ಕುಂಪಲ್ರಲ್ಲಿ ನಮ್ಮ ಪ್ರಾರ್ಥನೆ ಇದೇ ತರಹ ಇನ್ನು 2 ತಿಂಗಳಾದಮೇಲೆ ಒಂದು ಸರಿ, 3 ತಿಂಗಳಾದಮೇಲೆ ಒಂದು ಸರಿ ಗೆದ್ದವರ ಜೊತೆಗೆ ನಮ್ಮನ್ನು ಸಭೆ ಸೇರಿಸಿ ನಮ್ಮ ಕಷ್ಟ ಸುಖ ಕೇಳಿ ಇದೇ ಥರ ಥ್ರೂಔಟ್ ಆಗ್ತಾ ಹೋದರೆ ಡೆವಲಪ್ಮೆಂಟ್ ವಿಲ್ ಬಿ ಫೇಸ್ಡ್. ಬಹಳ ಅಚ್ಚುಕಟ್ಟಾದ ಅಭಿವೃದ್ಧಿ ಆಗ್ತದೆ. ಇದನ್ನು ಒಂದು ಈ ವಿಷಯದ ಪರಿಣಿತನನ್ನುವ ಕಾರಣದಿಂದ ಇಷ್ಟು ಮಾತ್ರ ವಿಷಯ, 2 ಬೀಜಾರೋಪಣವನ್ನು ನಿಮಗೆ ಮಾಡಿದ್ದೇವೆ. ಪಕ್ಷವು, BJP ಪಕ್ಷವು ನಮಗಿವತ್ತು ಅತ್ಯಂತ 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 ಅನಿವಾರ್ಯವಾದಂಥ ಆಲ್ಟರ್ನೇಟಿವ್. ಬೇರೆ ಆಲ್ಟರ್ನೇಟಿವೇ ಇಲ್ಲ.
ಮಹಿಳೆಯರದ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಿನ್ನೆ ದಿವಸ ನಾನು ಅಲ್ಲಿದ್ದೆ. ನಮ್ಮ ಸ್ನೇಹಿತರಾದ ಕೋಟ ಶ್ರೀನಿವಾಸ ಪೂಜಾರಿಯವರ ಕರೆಯ ಮೇರೆಗೆ ಅಲ್ಲಿ ಹೋಗಿದೆ. ಅಷ್ಟು ಜನ ಹೆಂಗಸರಲ್ಲೇ ಇದ್ದರು. ಅವ್ರದ್ದೆಲ್ಲ ಎದ್ದೆದ್ದು ನಿಂತು ಎಲ್ಲ ಹೇಳೋದೇನೆಂದರೆ, ನಮಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ, ನಮಗೆ ಇದು ಕೊಡ್ತಾ ಇದ್ದಾರೆ ಅಂತ ಜನ ಹೇಳುವಾಗ ಅವ್ರಿಗೇನು ಉತ್ತರ ಏನು ಕೊಡಬೇಕು ಅಂತ. ಆವಾಗ ಒಂದು ಪ್ರಿಂಟೆಡ್ ಇದು ಕೊಟ್ಟು 20 ಐಟಮ್ಸ್ ಕೊಟ್ಟು ಎಂಥದ್ದು ನಾರಿ ಶಕ್ತಿಯ ವರ್ಧನೆಗೋಸ್ಕರ. ಇದು ಡೆಲ್ಲಿ ಉತ್ತರ ಭಾರತದಲ್ಲಿ ಎಲ್ಲ ಕಡೆ ಚೆನ್ನಾಗಾಗಿದೆ. ಕರ್ನಾಟಕದಲ್ಲಿ ದರಿದ್ರ ನಮ್ಮ ಪಾಪದಿಂದ ನಾವೀಗ ಇವ್ರನ್ನ ತಂದಿಟ್ಕೊಂಡಿದ್ದೀವಿ. ಆದ್ದರಿಂದ ಇದು ಹೆಚ್ಚು ಪ್ರಚಾರ ಆಗ್ತಿಲ್ಲ. ಇವತ್ತು ಆ ಕಾಂಗ್ರೆಸ್ಸಿನ ಈ ಅಪಪ್ರಚಾರದ ವಿರುದ್ಧವಾಗಿ ನಾವು ಇದನ್ನು ಪ್ರಚಾರ ಮಾಡಬೇಕಾದ್ರೆ ತುಂಬ ಎನ್ಕೌಂಟ್ರಿಂಗ್ ತುಂಬ ಆಗಬೇಕಾಗತ್ತೆ. ಆ ಥರ ನಮ್ಮ ಸಾರ್ವಜನಿಕರಲ್ಲಿ ಇವರು ಕಾಂಗ್ರೆಸ್ನವ್ರು ಹೇಗೆ ದಾರಿ ತಪ್ಪಿಸಿ ಒಂದು ಸ್ವಲ್ಪ ಏನೋ ಕೊಟ್ಟು ಏನೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಪ್ರತಿಯಾಗಿ ಸ್ವಲ್ಪ ವಿವೇಚನೆ ಮಾಡಿ ಅಂತ ನಮ್ಮ ಜನಗಳಿಗೆ ಹಚ್ಚಿ ನಮ್ಮ ಆಲ್ಟರ್ನೇಟಿವ್ ಇದನ್ನು ನಾವು ಕೊಡಬೇಕಾಗತ್ತೆ. ಅದಕ್ಕೆ ಬೇಕಾಗಿ ನಾವು ಆಶ್ವಾಸನೆ ಕೊಡಬೇಕಾದ ಇವರಿಗೆ ಪ್ರಗತಿಯ ಆಶ್ವಾಸನೆಯನ್ನು ನಾವು ಕೊಡಬೇಕು. ಅದಕ್ಕೇನು ಮಾಡಬೇಕು? 2 ತಿಂಗಳಿಗೆ ಒಂದು ಸರಿ ಕೈಗಾರಿಕೋದ್ಯಮಿಗಳ ಸಭೆ, ಯಾರ ಜೊತೆಗೆ? ಗೆದ್ದವರ ಜೊತೆಗೆ. ಅದನ್ನು ಕರೆಯಬೇಕು. ನೀವು ಕರೆದುಬಿಟ್ಟು ಈ ರೀತಿಯಲ್ಲಿ ಅವರು ಉತ್ತರವಾದಿಗಳಾಗುವಂತೆ, ಅವರು ಕೂಡ ಈ ಪ್ರೋಗ್ರೆಸ್ಸಲ್ಲಿ ಬೆಳವಣಿಗೆ ಆಗುವಂತೆ ಭಾಗವಹಿಸುವಂತೆ ಮಾಡಬೇಕು ಅನ್ನುವಂಥ 1-2 ಸಂದೇಶದೊಂದಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಈ ಒಂದು ಕೈಗಾರಿಕಾ ಪ್ರಕೋಷ್ಠದ ಸಮಾವೇಶದಲ್ಲಿ ಕೈಗಾರಿಕೆ ಎಷ್ಟು ನಮಗೆ ಅನಿವಾರ್ಯ, ಅದರ ಜೊತೆಗೆ ಪರಿಸರ ಜಾಗೃತಿ ಕೂಡ ಅಷ್ಟೇ ಅನಿವಾರ್ಯವಾಗಿರುವಂಥದ್ದು. ಪರಿಸರಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನ ಈ ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾಧವ್ ಉಳ್ಳಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯ ಪರವಾಗಿ ಅವರಿಗೆ ಒಂದು ಅಭಿನಂದನೆ ಮಾಡುವಂತ ನೆಲೆಯಲ್ಲಿ ದಯವಿಟ್ಟು ಮಾಧವ್ ಉಳ್ಳಲ್ ಅವರು ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿದ್ದ ಸಂಸ್ಥೆಗಳಲ್ಲಿ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂತಹ ಸಾಲು ಮರದ ತಿಮ್ಮಕ್ಕನ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ನಂಚೂರಿನಿಂದ ತಲಪಾಡಿ ತನಕ ಅದೇ ಸಾಲು ಮರವನ್ನು ನೆಟ್ಟು ಅದನ್ನು ರಕ್ಷಣೆ ಮಾಡಿ ಪರಿಸರಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥವರು, ಹಲವಾರು ಸಂಘ ಸಂಸ್ಥೆಗಳಿಗೆ ಪ್ರೇರಣೆ ಕೂಡ ಆಗಿರ್ತಕ್ಕಂಥವರು. ದಕ್ಷಿಣ ಕನ್ನಡದ ಮಾನ್ಯ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ್ ಅವರೇ, ಮಾನ್ಯ ಪ್ರೇಮಾನಂದ ಶೆಟ್ಟರೆ, ಶಿಕಾರಿಪುರ ಕೃಷ್ಣಮೂರ್ತಿಯವರೇ ಮತ್ತು ನಮ್ಮ ಕೈಗಾರಿಕಾ ಪ್ರಕೋಷ್ಠದ ಸನ್ಮಾನ್ಯ ಅಧ್ಯಕ್ಷರೇ, ಸಂಚಾಲಕರೇ, ಸಹ ಸಂಚಾಲಕರೇ, ಎಲ್ಲ ಆತ್ಮೀಯ ಕೈಗಾರಿಕೋದ್ಯಮದ ಬಂಧುಗಳೇ, ಚುನಾವಣೆಯಲ್ಲಿ ವೋಟ್ ಕೇಳೋದಕ್ಕೋಸ್ಕರ ನಾವು 3-4 ಥರ ಚಟುವಟಿಕೆಗಳನ್ನು ನಾವು ಮಾಡ್ತೇವೆ. ಒಂದು ಸಾರ್ವಜನಿಕ ಸಭೆಗಳನ್ನು ಮಾಡ್ತೇವೆ. ಹಾಗೆ ಸಂಘಟನಾತ್ಮಕವಾಗಿ ನಮ್ಮ ಬೂತ್ಗಳಲ್ಲಿ ಹೋಗಿ ಪ್ರತಿಯೊಂದು ಮನೆಗೆ ಭೇಟಿ ಮಾಡುವಂಥ ಕೆಲಸಗಳನ್ನು ಮಾಡ್ತೇವೆ. ಅಭ್ಯರ್ಥಿಯನ್ನು ಪ್ರವಾಸ ಮಾಡಿ ಎಲ್ಲ ಕಡೆ ಹೋಗಿ ಅವರು ವೋಟ್ ಕೇಳೋ ಹಾಗೆ ಮಾಡ್ತೇವೆ. ಅದ್ರ ಜೊತೆಗೆ ವಿಶೇಷವಾಗಿ ಈ ಥರ ಸಮಾಜದ ಬೇರೆ ಬೇರೆ ಉದ್ಯಮವನ್ನು ಮಾಡುವಂತಹ, ವೃತ್ತಿಯನ್ನು ಮಾಡುವಂತಹ ಅಥವಾ ಬೇರೆ ಬೇರೆ ಈ ಥರ ಸಣ್ಣ ಗುಂಪುಗಳಲ್ಲಿ ಸಣ್ಣ ಸಭೆಗಳನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸಾಮಾನ್ಯವಾಗಿ ಸಾರ್ವಜನಿಕ ಸಭೆಗೆ ಎಲ್ಲರೂ ಬರ್ತಾರೆ ಅಂತೇನಿಲ್ಲ. ಆ ಟೈಮು ಮತ್ತು ಅಲ್ಲಿ ಆ ಬಿಸಿಲು ಅಥವಾ ಆ ರಶ್ಶು ಇದನ್ನು ಇಷ್ಟಪಡದೇ ಇರುವಂಥ ಜನನೂ ಇರ್ತಾರೆ. ವ್ಯಕ್ತಿಗತವಾಗಿ ಮನೆಗಳಲ್ಲಿ ಸಿಗ್ತಾರೆ ಅನ್ನುವಂಥದ್ದು ಒಂದು ಭರವಸೆ ಇದ್ದರೂ ಕೂಡ ಈ ಥರ ಸಭೆಗಳಲ್ಲಿ ನಾವು ಕೂತ್ಕೊಂಡು ಒಂದು ಸ್ವಲ್ಪ ಸಮಗ್ರವಾಗಿ BJPಗೆ ಯಾಕೆ ವೋಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳೋದು, ಒಂದು ಡಿಸ್ಕಷನ್ನೂ ಆಗಬೇಕು ಅಂತ ನಮ್ಮದು ಆಸೆ ಇರುತ್ತೆ. ಆದರೆ ತುಂಬ ಸಂದರ್ಭದಲ್ಲಿ ನಮ್ಮ ಜೊತೆ ಬರೋವಂಥವರು, ನಾವು ನಿಮಗೇನಪ್ಪ ವೋಟ್ ಕೊಡೋರು, ನೀವು ಯಾಕೆ ಯೋಚನೆ ಮಾಡ್ತೀರಿ, ಸುಮ್ಮನೆ ನಮ್ಗೆ ಯಾಕೆ ಇದೆಲ್ಲ ತೊಂದರೆ, ನಮ್ಮದು ಉದ್ಯಮವನ್ನು ನೋಡ್ತೀವಿ ಅಂತ ಹೇಳುವಂಥವರೇ ಭಾಳ ಜನ ನಮ್ಮ ಹತ್ರ ಬರೋರು. ಇನ್ನು ಹೊಸಬರು ಯಾರೋ ಬಂದುಬಿಡ್ತಾರೆ ಅಂತ ನನಗೇನು ಅನಿಸಲ್ಲ. ಹಾಗಾಗಿ ನೀವು ಸಾಕು, ಭಾಷಣ ಸಾಕು, ನೀವು ಬಿಡಿ, ನಾವು ವೋಟ್ ಕೊಡ್ತೀವಿ ಅಂತ ಹೇಳಿ ಬೇಗ ಹೋಗಿಬಿಡಬೇಕು ಅನ್ನೋಂಥವರೇ ನಮ್ಮ ಮಧ್ಯೆ ಇರ್ತಾರೆ ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತು, ಅನುಭವದ ಆಧಾರದ ಮೇಲೆ. ಆದರೆ ಹೊಸಬ್ರು ಬರೋದೇ ಇಲ್ವಾ? ಬರ್ತಾರೆ, ತುಂಬ ಕಡಿಮೆ. ನಾನು ಪ್ರಾರಂಭದಲ್ಲೇ ಒಂದೇ ಒಂದು ವಿನಂತಿ ಮಾಡ್ತೀನಿ. ಈ ದೇಶದ ಹೆಮ್ಮೆ ಅಂತ ಹೇಳಿದ್ರೆ ಒಬ್ಬ ರೈತ, ಒಬ್ಬ ಸೈನಿಕ, ಒಬ್ಬ ಕೈಗಾರಿಕೋದ್ಯಮಿ. ನಾವು ಈ ಸತಿ ನಮ್ಮ ಗಡಿ ಕಾಯುವಂತಹ ಸೈನಿಕರಿಗೆ ಪ್ರಾತಿನಿಧ್ಯವನ್ನು ನೋಡ್ತಾ ನಮ್ಮ ಬ್ರಿಜೇಶ್ ಚೌಟ್ರಿಗೆ ನಾವು ಅಭ್ಯರ್ಥಿಯಾಗಿ ಅವಕಾಶ ಕೊಟ್ಟಿದ್ದೇವೆ.
ತಾವೆಲ್ಲರೂ ಕೂಡ ದಯಮಾಡಿ ಅವ್ರನ್ನ ಬೆಂಬಲಿಸಿ ಕಮಲದ ಗುರುತಿಗೆ ಓಟ್ ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಪ್ರಾರಂಭದಲ್ಲಿ ನಾನು ಮಾಡ್ತೇನೆ. ಕೈಗಾರಿಕೆ ಬಗ್ಗೆ ವಿಶೇಷವಾಗಿ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಒಂದು ಮಾತನ್ನು ಮಾತ್ರ ನಾನು ಹೇಳ್ಬೋದು. ಒಂದಂದರೆ, ದೇಶ ಅಭಿವೃದ್ಧಿ ಆಗಬೇಕು ಅನ್ನೋಂಥವರೆಲ್ಲ ಒಂದು ಕಡೆ, ದೇಶದ ಅಭಿವೃದ್ಧಿಯನ್ನು ಹೇಗಾದರೂ ಮಾಡಿ ತಡಿಬೇಕು ಅನ್ನೋರೆಲ್ಲ ಒಂದು ಕಡೆ. ಅದು ಕ್ಲಿಯರ್ ಆಗಿ ಇದೆಯಾ ಇಲ್ವಾ ಅಂತ ತಾವು ಯೋಚನೆ ಮಾಡಿ. ಅವರ ಹೇಳಿಕೆಗಳು, ಅವರ ಆ್ಯಕ್ಷನ್ನು, ಮೋದಿಯವರ ಸರ್ಕಾರ ಬಂದಿದೆ, ಸಾಧನೆ ಇನ್ನೊಂದು ವಿವರ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಅನಾವಶ್ಯಕವಾಗಿ ಮಾತುಕತೆಗೆ ಕರೆದ ಮೇಲೆ ಕೂಡ ದೆಲ್ಲಿಯ ಗಡಿಯಲ್ಲಿ ಗಲಾಟೆ ಮಾಡ್ತಾ 2 ತಿಂಗಳ ಕಾಲ ದೆಲ್ಲಿಯ ರಸ್ತೆಗಳನ್ನು ಬಂದ್ ಮಾಡ್ತಾರೆ ಅಂತಂದರೆ, ಇವತ್ತು 2024, 1947 ಸ್ವಾತಂತ್ರ್ಯ ಬಂದಿದ್ದು. ಆಗಲಿಂದ ಈಗಲೂ ದೇಶ ಕಟ್ಟೋದಕ್ಕೆ ನಿಮ್ಮದು ಸಲಹೆ ಬೇಕು ಅಂತ ಕೇಳಿದ್ರೆ ಕೇವಲ ಪ್ರತಿರೋಧ ಮಾಡುವಂಥ ಕೆಲಸವನ್ನೇ ಮಾಡಿದ್ರೆ, ಮಾತುಕತೆ ಕರೆದ್ರೂ ಕೂಡ ಬರದೇ ಅದನ್ನು ಒಂದು ವಿಶೇಷವಾದಂಥ ರೀತಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡಿದ್ರೆ, ದೇಶದ ಪ್ರಧಾನಿ ಮೋದಿಯನ್ನೇ ಕೊಲ್ಲಕ್ಕೆ ಯೋಚನೆ ಮಾಡಿದ್ರೆ, ಅವ್ರು ಏನು ಹಾಗಾದರೆ ಅಭಿಪ್ರಾಯ ಏನಿದೆ ಅವರದ್ದು? ಇದೊಂದು ಚೂರು ಯೋಚನೆ ಮಾಡಬೇಕಲ್ಲ. ಇವತ್ತು ಮೋದಿ ಸುಮ್ಮನೆ ಏನಲ್ಲ, ದೇಶ ವಿದೇಶಗಳಲ್ಲಿ ಮೋದಿಯನ್ನು ಕರೀತಾ ಇದ್ದಾರೆ. ಯಾಕೆ ಕರೀತಾ ಇದ್ದಾರೆ? ಮುಂಚೆ ಯಾರು ಕರೀತಿದ್ರು? ಒಂದು ಟ್ರಾನ್ಸ್ಫಾರ್ಮೇಷನ್ 10 ವರ್ಷದಲ್ಲಿ 20 ವರ್ಷದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ತಂದಿದ್ದೀವಲ್ಲ. ವಿದೇಶಗಳಿಗೆ ಮೋದಿಯನ್ನು ಕರೆದು ಗೌರವ ಮಾಡುವಂಥದ್ದು. ವೀಸಾನೇ ನಿರಾಕರಣೆ ಮಾಡಿದರು. ವೀಸಾನ ಗುಜರಾತ್ ಮುಖ್ಯಮಂತ್ರಿ ಆದಾಗ ಕೊಡಲ್ಲ ಅಂತ ಹೇಳಿ ಅಮೆರಿಕ ಹೇಳಿದ್ರೆ, ನ್ಯಾಯವಾಗಿ ನಮ್ಮ ದೇಶದ ಅವತ್ತಿನ ಪ್ರಧಾನಮಂತ್ರಿಗಳು, ಅದು ಯಾವುದಾದ್ರೂ ಪಾರ್ಟಿ ಇರಲಿ, ನಮ್ಮ ದೇಶದ ಒಬ್ಬ ಮುಖ್ಯಮಂತ್ರಿಗೆ ವೀಸಾ ಕೊಡಲ್ಲ ಅಂತ ಹೇಳ್ತೀಯಲ್ಲ, ಯಾವ ನ್ಯಾಯ ಅಂತ ನಮ್ಮ ದೇಶದ ಒಬ್ಬ ಮುಖ್ಯಮಂತ್ರಿ ಜೊತೆ ನಿಂತ್ಕೊಂಡಿದ್ದು ಯಾರ ಜೊತೆ? ಹೌದು, ಮೋದಿ ಮೌತ್ಕಾ ಸೌದಾಗರ್, ಅವರು ಕೊಲೆ ಮಾಡ್ತಾರೆ, ಅವರು ಮುಸಲ್ಮಾನರ ದ್ವೇಷ ಮಾಡ್ತಾರೆ, ವೀಸಾ ಕೊಡದೇ ಇದ್ದರೆ ಪರವಾಗಿಲ್ಲ. ಒಬ್ಬ ಚೀಫ್ ಮಿನಿಸ್ಟರ್ ಬಗ್ಗೆನೇ ಇಂಟರ್ನ್ಯಾಷನಲಲ್ಲಿ ಒಂದು ವಕಾಲತ್ತು ವಹಿಸದೇ ಇರುವಂತಹ ನೇತೃತ್ವ ಇದ್ದರೆ ಇನ್ನು ಸಾಮಾನ್ಯ ಜನರ ಪಾಡೇನು? ಆದರೆ ಮೋದಿ ಬದಲಾವಣೆ ಆದಮೇಲೆ ನಿಮ್ಗೆ ಸುಮ್ಮನೆ ಘಟನೆ ಮಾತ್ರ ನೆನಪು ಮಾಡಿಕೊಡ್ತೇನೆ. ಮೊನ್ನೆ ನಮ್ಮ ಉಕ್ರೇನ್ ಯುದ್ಧ ನಡೀತು. ಉಕ್ರೇನ್ ಮತ್ತು ರಷ್ಯಾ 2 ಬೇರೆ ದೇಶಗಳು ಯುದ್ಧ. ಅದು ರಷ್ಯಾನೂ ನಮ್ಗೆ ಒಂದು ಸ್ವಲ್ಪ ಸಹಾಯ ಇನ್ನೊಂದು ಮಾಡಿದೆ, ಫ್ರೆಂಡ್ಶಿಪ್ಪು ಇದೆ, ಉಕ್ರೇನು ಕೂಡ ಇದೆ. ಆ 2 ದೇಶಗಳ ಮಧ್ಯೆ ಯುದ್ಧ ನಡೆದಾಗ ಉಕ್ರೇನ್ನಲ್ಲಿರುವಂತಹ ಪ್ರೈಮ್ ಮಿನಿಸ್ಟರ್ ಜೊತೆ ಮತ್ತು ರಷ್ಯಾದ ಪ್ರೈಮ್ ಮಿನಿಸ್ಟರ್ ದಂಡನಾಯಕರ ಜೊತೆ ಏಕಕಾಲಕ್ಕೆ ಫೋನಲ್ಲಿ ಮಾತಾಡೋಕ್ಕೆ ತಾಕತ್ತಿದ್ದಿದ್ದು ಮೋದಿಗೆ ಮಾತ್ರ. ಯುದ್ಧ ನಿಲ್ಸೋಕ್ಕಾಗಲಿಲ್ಲ. ಆದರೆ ನಮ್ಮ ದೇಶದ ಜನ ಇದ್ದಾರೆ ಅಲ್ಲಿ ಅಂತ ಹೇಳಿದಾಗ ಇಬ್ಬರಿಗೂ ಮಾತಾಡಿ, ನಮ್ಮ ದೇಶದ ಜನಕ್ಕೆ ನೀವು ಪಾಪದವರು, ಅವರು ಉದ್ಯೋಗಕ್ಕೆ ಬಂದಿದ್ದಾರೆ, ದುಡಿಮೆಗೆ ಬಂದಿದ್ದಾರೆ, ನಿಮ್ಮ ಯುದ್ಧಕ್ಕೂ ಅದಕ್ಕೂ ಅವ್ರಿಗೇನು ಸಂಬಂಧ ಇಲ್ಲ. ನಮ್ಮ ದೇಶದಲ್ಲಿ ಇಲ್ಲ, ನಿಮ್ಮ ದೇಶದಲ್ಲಿ ಚೆನ್ನಾಗಿದೆ, ಮೆಡಿಕಲ್ಲು ಇನ್ನೊಂದು ಮತ್ತೊಂದು ಒಳ್ಳೆ ಇನ್ಕಮ್ ಇದೆ, ಏನೋ ಅವರು ಕುಟುಂಬ ಸಾಕೋಕ್ಕೆ ನಿಮ್ಮ ದೇಶಕ್ಕೆ ಬಂದಿದ್ದಾರೆ, ಅವ್ರನ್ನ ಯಾಕೆ ಕೊಲ್ತೀರಿ? ಅವ್ರು ಪಾರ್ಟ್ ಆ್ಯಂಡ್ ಪಾರ್ಸಲ್ ಏನಲ್ಲ ಅವರು. ಹಾಗಾಗಿ ಅವ್ರಿಗೆ ವಾಪಸ್ ದೇಶಕ್ಕೆ ನಮ್ಮ ಕಡೆ ಕರ್ಕೊಂಡು ಹೋಗಿ ಬಿಡಿ ಅಂತ ಹೇಳಿದಾಗ 1 ಗಂಟೆ ಯುದ್ಧ ಸ್ಥಗಿತ ಮಾಡಿ ನಿಮ್ಮ ಧ್ವಜ ಹಿಡ್ಕೊಂಡು ಹೋಗಿ, ನೀವು ಭಾರತದ ತ್ರಿವರ್ಣ ಧ್ವಜ ಹಿಡ್ಕೊಂಡು ಯಾರ್ಯಾರು ಹೋಗ್ತಾರೋ ಅವ್ರನ್ನೆಲ್ಲ ಕಳಿಸ್ತೀವಿ, 1 ಗಂಟೆ ಯುದ್ಧನೇ ಮಾಡೋಲ್ಲ, ಗುಂಡು ಹಾರಿಸಲ್ಲ ಅಂತ ಹೇಳಿದ್ರಲ್ಲ. ಇದು ಒಂದು ದೇಶಕ್ಕೆ ಬರುವಂಥ ತಾಕತ್ತು. ನೀವು ಕೊಡುವಂಥ ಓಟಿಂದ ಇಂಥ ತಾಕತ್ತು ಸೃಷ್ಟಿ ಆಗತ್ತೆ. ಇಲ್ಲದಿದ್ದರೆ ಈಗ ಯುದ್ಧ ಮುಂದುವರಿಸಿ ನಮ್ಮ ದೇಶದ ಜನ ಏನಾದರೂ ಸತ್ತೋಗಿದ್ರೆ ವಿರೋಧ ಪಕ್ಷದವರು ಬಾಕಿಯವರು ಏನು ಮಾಡ್ತಿದ್ರು? ದೇಶದ ರಕ್ಷಣೆ ಮಾಡೋಕ್ಕಾಗಲ್ಲ, ವಿದೇಶದಲ್ಲಿದ್ದಾರೆ ನಮ್ಮ ಮಕ್ಕಳು, ಹಾಗೆ ಹೀಗೆ ಅಂತ. ಅಟಲ್ಜಿ ಪ್ರಧಾನಮಂತ್ರಿ ಆದಾಗ ಒಂದು ವಿಮಾನ ಹೈಜಾಕ್ ಆಯಿತು, ನಿಮ್ಗೆ ನೆನಪು ಮಾಡ್ತೇನೆ ನಾನು. ಹೈಜಾಕ್ ಆದಾಗ ಅಟಲ್ಜಿಯವ್ರ ಮೇಲೆ ಎಷ್ಟು ಪ್ರೆಷರ್ ತಂದಿದ್ದು, ಬಿಡುಗಡೆ ಮಾಡಬೇಕು ಅಂತ ಉಗ್ರಗಾಮಿನ. ನಮ್ಮ ರಕ್ಷಣಾ ಮಂತ್ರಿಗಳೇ ಹೋಗಿ ಬಿಡುಗಡೆ ಮಾಡೋಂಥ ಪರಿಸ್ಥಿತಿ ಬಂತು. ಆದರೆ ಟ್ರಾನ್ಸ್ಫಾರ್ಮೇಷನ್ ಎಲ್ಲಿಂದ ಎಲ್ಲಿಗೆ ಅಂತಂದರೆ, ನಮ್ಮ ಸೈನಿಕರನ್ನ ಕೊಂದಿದ್ದಕ್ಕೆ 10 ದಿವಸ ಇಡೀ ದೇಶದವರೆಲ್ಲ ಟೀಕೆ ಮಾಡ್ತಾಯಿದ್ರು. ಏನು ಮಾಡ್ತಾರೆ ಮೋದಿ, ಏನು ತೊಗೊಂಡ್ರು, ನೋವು ಅಂದು ಏನು ಮಾತಾಡಿದ್ದು. ಆದರೆ ಒಂದು ದಿವಸ ರಾತ್ರಿ 12 ಗಂಟೆ 1 ಗಂಟೆಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬೆಳಗಿನ ಜಾವ 4 ಗಂಟೆಗೆ ನಮ್ಮ ದೇಶದ ಸೈನಿಕರು ಭಾಳ ಪ್ಲ್ಯಾಂಡಾಗಿ ಒಂದೇ ಒಂದು ಕ್ಯಾಶುಯಾಲಿಟಿ ಇಲ್ಲದೆ ಪಾಕಿಸ್ತಾನದ ಗಡಿ ಒಳಗಡೆ ನುಗ್ಗಿ ಹೊಡೆದ್ರಲ್ಲ ಸೈನಿಕರು. ಅದಾದಮೇಲೆ ಒಂದು ಉಗ್ರಗಾಮಿ ಚಟುವಟಿಕೆ ಎಲ್ಲಾದರೂ ಬಾಂಬ್ ಹಾರಿಸಿದಾರಂತ ನೋಡಿ. ಕರೆಕ್ಟ್ ಉತ್ತರ ಕೊಡೋಂಥ ಪ್ರಧಾನಿಗೆ ಸಿಕ್ಕಿದ್ದಾರೆ. ನಾವು ಇದನ್ನು ಉಳಿಸ್ಕೋಬೇಕಾ ಬೇಡವಾ? ಇದು ನಾನು ಕೈಗಾರಿಕಾ ಮಂದಿಗಳಲ್ಲಿ ತಮ್ಮ ಮಂದಿಯಲ್ಲಿ ಚರ್ಚೆ ಮಾಡಿದ್ರು. ಕೃಷ್ಣಮೂರ್ತಿಗಳು ಒಂಥರ ಪ್ರಶ್ನೆ ಕೇಳಿದ್ರು, ಯಾಕೆ ಓಟ್ ಕೊಡಬೇಕು BJPಗೆ ಅಂತ ಅವ್ರು ಕೇಳಿದ್ರು. ನಾನು ಇದಕ್ಕೆ ಓಟ್ ಕೊಡಬೇಕು ದಯವಿಟ್ಟು ನಮಗೆ ಅಂತ ನಾನು ಹೇಳೋದು. ನಮ್ಮ ದೇಶ ಬಲಿಷ್ಠ ಆಗ್ತಾಯಿದೆ. ಕೈಗಾರಿಕೆಯವರಿಗೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೂ ಏನಾದರೂ ಸಮಸ್ಯೆ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಒಂದು ರಾಷ್ಟ್ರವನ್ನು ಹೇಗೆ ಕಟ್ಟೋದು ಅಂತ ಹೇಳಿ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲ ಬಾರಿಗೆ ಒಬ್ಬ ಪ್ರಧಾನಿ ಪ್ರಯತ್ನ ಮಾಡ್ತಿರೋದು ತಮ್ಮ ಗಮನಕ್ಕೆ ಬರ್ತಾ ಇದೆಯೋ ಇಲ್ಲೋ? ದೇಶ ವಿದೇಶಗಳಲ್ಲಿ ದೇಶದ ಗೌರವವನ್ನು ಜಾಸ್ತಿ ಮಾಡುವಂಥ ಪ್ರಯತ್ನದಲ್ಲಿ ಸಫಲರಾಗ್ತಾ ಇದ್ದಾರೋ ಇಲ್ವೋ? ವ್ಯಕ್ತಿಗತ ಟೀಕೆಗಳನ್ನು ಮಾಡದೆ ಸಾಧನೆಗಳ ಮೂಲಕ ಮಾಡ್ತಾ ಇದ್ದಾರೋ ಇಲ್ಲೋ?
ಸಾಧನೆ ಮಾಡಿರೋರ ಮಧ್ಯೆ ಮತ್ತು ಆಶ್ವಾಸನೆ ಮಾಡ್ತಿರೋರ ಮಧ್ಯೆ ಈ ಯುದ್ಧ ನಡೀತಾ ಇರೋದು. ದೇಶ ವಿದೇಶಗಳಲ್ಲಿ ಪ್ರತಿಷ್ಠೆ ಜಾಸ್ತಿ ಆದರೂ ಕೂಡ ನಮ್ಮ ದೇಶದ ಪ್ರತಿಷ್ಠೆ ನಮ್ಮ ಪ್ರಧಾನಿಯಿಂದ ಜಾಸ್ತಿ ಆಯಿತು ಅಂತ ಅಂದೆ ಅವ್ರನ್ನ ಏಕವಚನದಲ್ಲಿ ಹೇಳೋದು, ಅವನನ್ನು ಮೂರ್ಖ ಅಂತ ಹೇಳೋದು, ಅವನನ್ನು ನಾಲಾಯಕ್ ಅಂತ ಹೇಳೋದು, ಅವನನ್ನು ಏನು ಬೇಕಾದರೂ ಹೇಳ್ಬೋದು ಪ್ರಧಾನಿ ಬಗ್ಗೆ ಅಂತಂದರೆ ಈ ಕಲ್ಚರ್ ಇರಬಾರ್ದು ಅನ್ನೋಂಥದ್ದು ನಮ್ಮ ಪ್ರಯತ್ನ ಅಷ್ಟೇ. ಇದು ಯಾವುದೋ ಕಾಂಗ್ರೆಸ್ ಪಾರ್ಟಿ BJP ಮಧ್ಯೆ ಅಲ್ಲ, ನಮ್ಮ ದೇಶದ ಸನಾತನವಾದಂಥ ಪುರಾತನವಾದಂಥ ಒಂದು ಕಲ್ಚರ್ ಅಂತ ಹೇಳಿದ್ರೆ ಪ್ರಪಂಚದ ಎಲ್ಲರಿಗೂ ಆಶ್ವಾಸನೆ ಅಭಯವನ್ನು ಕೊಡುವಂಥ ದೇಶ ನಮ್ಮದು. ಯಾರು ಬಂದರೂ ಬನ್ನಿ ಇಲ್ಲಿಗೆ ಅಂತ ಕರೆಯುವಂಥ ದೇಶ, ವಸುದೈವ ಕುಟುಂಬಕ್ಕಂತ ಹೇಳುವಂಥ ದೇಶ, ಯಾರು ಬೇಕಾದರೂ ಬಂದು ಬದುಕ್ಬೋದು, ನಿನ್ನ ಧರ್ಮವನ್ನು ನಿನ್ನ ಮತವನ್ನು ಪಾಲನೆ ಮಾಡ್ಬೋದು ಅಂತ ಹೇಳುವಂಥ ದೇಶ. ಅದರಿಂದ ನಮಗೆ ಅನ್ಯಾಯ ಆಗಿದೆ. ಆದರೆ ಇವತ್ತಿನವರೆಗೆ ನಾವು ಅದನ್ನು ಬದಲು ಮಾಡಿಕೊಂಡಿಲ್ಲ. ಉಳಿದವರೆಲ್ಲ ನಮ್ಮನ್ನು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಆ ಸಂದರ್ಭ ಏನು ಬಂದಿದೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ಏಕದೇವತಾ ಉಪಾಸನೆ ಇರಬೇಕಾ ಬಹುದೇವತಾ ಉಪಾಸನೆ ಇರಬೇಕಾ ಅನ್ನೋಂಥ ಪ್ರಶ್ನೆ ಬಂದು ಸೆಂಟ್ರ್ ಪಾಯಿಂಟಿಗೆ ನಿಂತಿದೆ. ಈಗ ಏಕದೇವತಾ ಉಪಾಸನೆ ಮಾಡಿದ್ರೆ ತಪ್ಪಿಲ್ಲ, ಒಂದೇ ದೇವರನ್ನು ಪೂಜೆ ಮಾಡಿ ಹೇಳೋಣ. ಆದರೆ ಏಕದೇವತಾ ಉಪಾಸನೆ ಮಾಡೋರೆಲ್ಲರೂ ಕೂಡ ಬಹುದೇವರನ್ನು ಪೂಜೆ ಮಾಡೋರು ಸರಿಯಲ್ಲ ಅಂತ ಹೇಳಿದ್ರೆ ಅದು ಇವತ್ತು ಪ್ರಶ್ನೆ ಇರುವಂಥದ್ದು. ಬಹುದೇವತಾ ಉಪಾಸನೆಯವರು ಏಕದೇವತಾ ಉಪಾಸನೆಯವರಿಗೆ ನೀವು ನಿಮ್ಮ ದೇವ್ರ ಪೂಜೆ ಮಾಡಬಾರ್ದು, ನಾವು ಹೇಳಿದ್ದೇ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಆಗ ಪ್ರಶ್ನೆ ಮಾಡಬೇಕು. ನಾವೆಲ್ಲರೂ ಒಟ್ಟಿಗೆ ಬದುಕೋಣ, ಒಟ್ಟಿಗೆ ಬಾಳೋಣ, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್, ಸಬ್ಕಾ ವಿಶ್ವಾಸ್ ಅಂತ ಹೇಳುವಂಥ 140 ಕೋಟಿ ಜನವನ್ನು ಪ್ರೀತಿ ಮಾಡುವಂಥ, ಯಾವುದೇ ಮತ ಪಂಥ ಪ್ರಾಂತ ಇದರ ಭಿನ್ನತೆ ಇಲ್ಲದೆ ಆಡಳಿತ ಮಾಡುವಂತಹ, ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಲಕ್ಷಾಂತರ ಕೋಟಿ ರೂಪಾಯಿ ವ್ಯವಹಾರದಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕಿಯನ್ನು ತನ್ನ ಮೈ ಮೇಲೆ ಬರದೆ ದೇಶದ ದುಡ್ಡು ಅಂದರೆ ದೇಶದ ದುಡ್ಡು ಅಂತ ಪಾಲಿಸುವಂಥ ಇಂಥ ನಾಯಕ ಯಾವಾಗಲಾದರೂ ಸಿಗ್ತಾರಾ? ಇವರು ನುಳಿಸ್ಕೋಬೇಕಾ ಬೇಡವಾ? ಇದು ಈ ಪ್ರಶ್ನೆ ಈ ಸಮಾಜದ ಮುಂದೆ ಇರೋದು. ನಾನು ಕೊನೆಯ ಒಂದು ಮಾತನ್ನು ಹೇಳ್ತೇನೆ. ಸಾಂಸ್ಕೃತಿಕವಾಗಿ ನಮ್ಮ ದೇಶ ಎಷ್ಟು ಚೆನ್ನಾಗಾಯಿತು. 500 ವರ್ಷ ಆಗಿತ್ತು ಹೋರಾಟ, ರಾಮ ಮಂದಿರ ನಿರ್ಮಾಣ ಆಯಿತು. ನಾವು ಕರೆದ್ವಿ, ಎಲ್ಲರಿಗೂ ಕರೆ ಕೊಟ್ವಿ. ಏನಂತ ಹೇಳಿ, ಕೊರೋನಾ ಸಂದರ್ಭದಲ್ಲಿ ಒಂದು ಕರೆ ಕೊಟ್ವಿ, ಕೊರೋನಾ ಹೋಗಬೇಕು ಅಂತಂದರೆ ದೇಶದ ಜನ ಎಲ್ಲ ಒಂದೇ ಸಮಯದಲ್ಲಿ ಜಾಗಟೆ ಬಾರಿಸಿದ್ರೆ ಕೊರೋನಾ ಹೋಗುತ್ತೆ ಅಂತ ಹೇಳಿದ್ವಿ. ಹಾಸ್ಯ ಮಾಡಿದ್ರು, ಜಾಗಟೆ ಬಾರಿಸಿದ್ರೆ ಕೊರೋನಾ ಹೋಗುತ್ತೆ ಅಂತ. ಜಾಗಟೆ ಬಾರಿಸಿದ್ರೆ ಕೊರೋನಾ ಹೋಗಲ್ಲ. ನಾವೆಲ್ಲರೂ ಮಾನಸಿಕವಾಗಿ ಒಂದಾಗಿ ಒಂದು ಕೆಲಸವನ್ನು ಮಾಡಿದ್ರೆ ಅದು ಕೊರೋನಾ ಹೋಗುತ್ತೆ ಅನ್ನುವಂಥ ನಂಬಿಕೆಯಿಂದ ಅದು ಮಾಡಿದ್ದು. ಆಗ ರಸ್ತೆಗೆ ಬಂದುಬಿಟ್ಟು ಕೊರೋನಾ ಇರೋಂಥ ಸಂದರ್ಭದಲ್ಲಿ ರಸ್ತೆಗೆ ಬಂದು ಎಲ್ಲರೂ ಒಟ್ಟೊಟ್ಟಿಗೆ ಸಂತೆ ಮಾಡಿ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಧಾರ್ಮಿಕ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರೆ ಆಗ್ತಿತ್ತಾ? ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ಜಾಗಟೆ ಹೊಡೀರಿ ಹೋಗುತ್ತೆ ಅಂತ ಹೇಳಿದ್ವಿ. ದೇಶದ ಜನರ ಮನಸ್ಸನ್ನು ಒಗ್ಗೂಡಿಸಿದ್ವಿ. ಆ ಕಾರಣಕ್ಕೆ ಅವರು ಮಾಲೆ ಸೂಚನೆ ಕೊಟ್ವಿ, ಇನ್ನು 15 ದಿವಸ ಹೊರಗಡೆ ಬರಬೇಡಿ ಅಂಥೇಳಿ ಪಾಲನೆ ಮಾಡಿದ್ರು. ಸತ್ತೋದಾಗ ಅಕಸ್ಮಾತ್ ಸತ್ತೋದ್ರೆ, ಕೊರೋನಾದಿಂದ ಸತ್ತೋದ್ರೆ ನಿಮ್ಮ ತಾಯಿನೋ ತಂದೆನೋ ಏನಾದರೂ ಆಗಲಿ ಅವ್ರ ಅಂತ್ಯಕ್ರಿಯೆ ನೋಡೋಕ್ಕೆ ಹೋಗಬೇಡಿ, ಭಾಳ ಡೇಂಜರ್ ಇದೆ ಅಂತ ಹೇಳಿ ಪಾಲಿಸಿದ್ರು. ಈ ದೇಶದ ಜನ ಮಾನಸಿಕತೆಯನ್ನು ಸಿದ್ಧ ಮಾಡೋದ್ರಲ್ಲಿ ಮೋದಿ ಯಶಸ್ವಿ ಆದರು. ಅದಾದಮೇಲೆ ಇಡೀ ಪ್ರಪಂಚಕ್ಕೆ ಲಸಿಕೆಯನ್ನು ಫ್ರೀಯಾಗಿ ಕೊಟ್ಟರು. ಇದೆಲ್ಲ ಮಾಡಿದಂಥ ಮೋದಿ ಸಾಂಸ್ಕೃತಿಕವಾಗಿ ರಾಮಮಂದಿರ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕರೆ ಕೊಟ್ಟರು. ಯಾವತ್ತು ರಾಮ ಮಂದಿರದ ಪ್ರತಿಷ್ಠಾಪನೆ ಆಗುತ್ತೋ ಅವತ್ತು ದಯವಿಟ್ಟು ಅಯೋಧ್ಯೆಗೆ ಬರಬೇಡಿ, ಎಲ್ಲರೂ ಅವ್ರ ಮನೆ ಗೃಹ ಪ್ರವೇಶ ಮಾಡಿದ್ರೆ ಬನ್ನಿ ಅಂತ ಹೇಳ್ತಾರೆ. ಮೋದಿ ಯೋಚನೆ ಮಾಡಿ ಎಲ್ಲರೂ ಬರಬೇಕಂತ ಹೇಳಿದ್ರೆ ಈ ದೇಶದಲ್ಲಿ ಲಕ್ಷಾಂತರ ಜನ ಹೋಗೋಕ್ಕೆ ತಯಾರಿದ್ರು. ಮೋದಿಯವರು ಹೇಳಿದ್ರು ಯಾರೂ ಬರಬೇಡಿ, ಅದಂತೂ ವಿಶೇಷವಾಗಿ BJP ಸಂಘದ ಕಾರ್ಯಕರ್ತರಿಗಂತೂ ನೀವು ಯಾರೂ ಬರ್ಕೂಡ್ದು, 2 ತಿಂಗಳು ಬಿಟ್ಟು ಬನ್ನಿ, ನಿಮ್ಮ ಊರುಗಳಲ್ಲಿ ಪೂಜೆ ಮಾಡಿ ಒಟ್ಟಿಗೆ ಸೇರಿ ಅಂತ ಹೇಳಿದ್ರು. ಮಾಡಿದ್ರೋ ಇಲ್ಲ? ಅದಾದಮೇಲೆ ಹೇಳಿದ್ರು 5 ದೀಪ ಹಚ್ಚಿಡಿ ಅಂತ ಹೇಳಿದ್ರು. ನಾನು ಹೇಳ್ತೇನೆ, ಯಾರ ಮನೇಲಿ ದೀಪ ಹಚ್ಚಲಿಲ್ಲ ಹೇಳಿ? ಇಡೀ ದೇಶದಲ್ಲಿ ಅದು ಕಾಂಗ್ರೆಸ್ಸು, JDS, ಕಮ್ಯುನಿಸ್ಟ್ರು, BJP, ಯಾವ ಪಾರ್ಟಿ ಪಕ್ಷ ಏನೂ ಅಲ್ಲ, ಬಡವರು ಶ್ರೀಮಂತರು ಎಲ್ಲರೂ ಕೂಡ ಕೆಲವ್ರಿಗೆ ಹಚ್ಚಕ್ಕೆ ಇಷ್ಟ ಇಲ್ಲದೆ ಇದ್ದರೆ ಆ ಟೈಮ್ನಲ್ಲಿ ನಾವು ಹಚ್ಚಿದ್ದು ಅದಕ್ಕಲ್ಲ ಬೇರೆದಕ್ಕೆ ಅಂತಂದರು, ಸ್ವಲ್ಪ ಮುಂಚೆ ಹಚ್ಚಿಟ್ಟಿದ್ರು. ಇನ್ನು ಕೆಲವರು ನೋಡೋಕ್ಕೆ ಬಂದಿದ್ದೀನಿ ನಾನೇನು ಹಚ್ಚಲ್ಲ ಅಂತ ಕಿಟಕಿಯಿಂದ ನೋಡಿದ್ರು, ಅವ್ರ ಫೋಟೋನ ತೆಗೆದು ಹಾಕ್ಬಿಟ್ರು ಕೆಲವರು. ಒಟ್ಟಾರೆ ದೇಶದ ಜನ ಮಾನಸಿಕ ಒಂದು ಮಾಡುವಂಥ ಪ್ರಯತ್ನದಲ್ಲಿ ಈ ಪ್ರಧಾನಿ ಯಶಸ್ವಿ ಆಗಿದ್ದಾರೆ. ಕೆಲಸಗಳು ಬಹಳ ಬಾಕಿ ಉಳಿದಿದೆ. ಯಾವುದೋ ರಸ್ತೆ ಆಗಲಿಲ್ಲ ತೊಂದರೆ ಇಲ್ಲ, ಯಾವುದೋ ರೈಲ್ ಆಗಲಿಲ್ಲ ತೊಂದರೆ ಇಲ್ಲ, ಯಾವುದೋ ವಿಮಾನ ನಿಲ್ದಾಣ ಆಗಲಿಲ್ಲ ತೊಂದರೆ ಇಲ್ಲ. ಪಾಕಿಸ್ತಾನದ ವಿಮಾನ, ಚೈನಾದ ವಿಮಾನ ಬಂದು ಡೆಲ್ಲಿಲಿ ಇಳಿದೇ ಇರೋ ಹಾಗೆ ನೋಡ್ಕೊಂಡಿದ್ದಾರೋ ಇಲ್ಲ? ರಸ್ತೆ ಆಗಲಿಲ್ಲ, ಮಂಗಳೂರಿನಿಂದ ಯಾವುದೋ ರಿಪೇರಿ ಆಗ್ತಾಯಿದೆ ಪರವಾಗಿಲ್ಲ, ಪಾಕಿಸ್ತಾನ ಮತ್ತು ಚೈನಾದ ಮಧ್ಯೆ ಇದ್ದಂಥ ರೋಡು ಅದು ಆಗದೇ ಇರೋ ಹಾಗೆ ಮಾಡಿದಾರೋ ಇಲ್ಲ? ಇದನ್ನು ಗಮನದಲ್ಲಿಟ್ಕೊಂಡು ಇದೊಂದು ರಾಷ್ಟ್ರದ ಚುನಾವಣೆ, ತಾವು ಓಟ್ ಕೊಡಬೇಕು. ದೀಪ ಹಚ್ಚಿದವರೆಲ್ಲ ಈ ಸತಿ BJPಗೆ ಓಟ್ ಕೊಡೋ ಹಾಗೆ ತಾವು ಮಾಡಬೇಕು. ಅದು ಯಾರು ಬೇಕಾದರೂ ದೀಪ ಹಚ್ಚಿರಲಿ, 5 ದೀಪ ಹಚ್ಚಿದವರಲ್ಲ, ದಯಮಾಡಿ ಓಟ್ ಕೊಡಿ ಅನ್ನೋಂಥ ವಿನಂತಿಯನ್ನು ನಾವು ಎಲ್ಲರ ಮುಂದೆ ಮಾಡ್ತಾ ಇದ್ದೇವೆ. ತಮ್ಮ ಹತ್ರನೂ ವಿನಂತಿ ಮಾಡ್ತೇನೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ನೀವು
ಈ ಪಾರ್ಟಿಯನ್ನು ಏನೋ ಹೊರಗಡೆ ಇರೋರು ಅತಿಥಿಗಳಾಗಿ ಬಂದಿದ್ದೀರಿ ನನಗೇನು ಅನ್ನಿಸ್ತಿಲ್ಲ. ನಿಮ್ಮನ್ನೆಲ್ಲ ನೋಡಿದಾಗ ನೀವೆಲ್ಲರೂ ನಮ್ಮ ಪಾರ್ಟಿ ಬರಬೇಕು ಅಂತ ಬಯಸಿದವರು. ಆದರೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿ, ಎಷ್ಟು ಸಮಯ ಇದೆಯೋ ಅಷ್ಟು, ಎಷ್ಟು ವ್ಯಾಪ್ತಿ ಇದೆಯೋ ಅಷ್ಟು, ಒಬ್ಬರು ಒಂದು 10, 20, 50, 100 ಓಟನ್ನು ಕೊಡಿಸೇಬೇಕು ಅಂತ ಯೋಚನೆ ಮಾಡಿದ್ರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ. ಪ್ರವಾಹ ಇದೆ, ಗೆಲ್ಲೋದು ಅದು ಬೇರೆ. ಆದರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಜಾಸ್ತಿ ಆಗಬೇಕು ಅಂತಂದರೆ ದಿನದಿಂದ ದಿನಕ್ಕೆ ಇದರಲ್ಲಿ ಭಾಗವಹಿಸಬೇಕೇ ಜಾಸ್ತಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ನಮ್ಮ ಚೌಟಾ ಅವರನ್ನು ಗೆಲ್ಲಿಸಿ ಭಾರತದ ಪ್ರಧಾನಿ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವಂಥ ಸ್ಥಿತಿ ಇದೆ. 10 ವರ್ಷದಲ್ಲಿ ಏನು ಸಾಧನೆ ಆಗಿದೆಯೋ ಇನ್ನು 5 ವರ್ಷದಲ್ಲಿ 10 ವರ್ಷದಲ್ಲಿ ಆಗದೇ ಇರೋಷ್ಟು ಸಾಧನೆ ಮಾಡುವಂಥ ರೋಡ್ ಮ್ಯಾಪ್ ಮಾಡ್ಕೊಂಡಿದ್ದಾರೆ. ಈ ರೋಡ್ ಮ್ಯಾಪ್ ಮಾಡ್ಕೊಂಡಿರೋಂಥ ಪ್ರಧಾನಿಯನ್ನು ಸೋಲಿಸೋದಕ್ಕೆ, ಮೋದಿಯನ್ನು ಸೋಲಿಸೋದು ಅಂತಂದರೆ ಬೇರೆ ಏನೂ ಇಲ್ಲ, ಈ ದೇಶದ ಡೆವಲಪ್ಮೆಂಟ್ ತೆಗೆದುಹಾಕೋದು, ಮತ್ತೊಮ್ಮೆ ಬಡದೇಶ ಮಾಡೋದು, ಮತ್ತೊಮ್ಮೆ ಎಲ್ಲ ಕಡೆ ಹಾಹಾಕಾರ ಮಾಡೋದು, ಮತ್ತೊಮ್ಮೆ ಆಹಾರದ ಕೊರತೆಯನ್ನು ಮಾಡೋದು, ಮತ್ತೊಮ್ಮೆ ಸೈನಿಕರ ಮನೋಬಲವನ್ನು ಕುಗ್ಸೋದು, ಮತ್ತೊಮ್ಮೆ ನೈತಿಕತೆಯನ್ನು ಕೆಳಗಡೆ ಹಾಕೋದು, ಮತ್ತೊಮ್ಮೆ ರಾಮಂದ್ರ ಸಾಂಸ್ಕೃತಿಕವಾದಂಥದ್ದು ಯಾವುದು ಹಿಂದೂಗಳ ಮನಸ್ಸಿನಲ್ಲಿದೆ ಅದಕ್ಕೆ ಧಕ್ಕೆ ಕೊಡೋದು. ಇದನ್ನು ತಪ್ಪಿಸಬೇಕು ಅಂತಾದರೆ ಹೆಚ್ಚು 100ಕ್ಕೆ 100% ಮತದಾನ ಮಾಡಿ ಮತ್ತು ದಯಮಾಡಿ ನಮ್ಮ ಕಮಲದ ಗುರುತಿಗೆ ಓಟ್ ಕೊಡಿ ಎನ್ನುವಂಥ ಸವಿನಯವಾದಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತು ನಮಸ್ಕಾರ. ಅಭಿವೃದ್ಧಿಯ ಹೊಸ ಸಖಿಯನ್ನೇ ನಿರ್ಮಾಣ ಮಾಡಿರುವಂಥ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಇಡೀ ಭಾರತ ದೇಶದ ಜನರು ಅಪ್ಪಿದ್ದಾರೆ. ಇವರನ್ನ ಮತ್ತೊಮ್ಮೆ ಚುನಾಯಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎನ್ನುವಂಥ ಮಾತುಗಳನ್ನ ಆಡಿದಂತಹ ಭಾನುಪ್ರಕಾಶ್ ಜಿ ಅವರಿಗೆ ವಂದನೆಗಳು. ಸಮಾರಂಭದ ಇವತ್ತಿನ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರು ಅಧ್ಯಕ್ಷತೆಯ ಮಾತನಾಡೋಕೆ ವಿನಂತಿಯನ್ನು. ಮಾತಾಕಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೈಗಾರಿಕಾ ಪ್ರಕೋಷ್ಠದ ಈ ಒಂದು ಸಭೆಯಲ್ಲಿರುವ ನಮ್ಮೆಲ್ಲರ ಆದರಣೀಯರು, ಒಂದು ರೀತಿಯಲ್ಲಿ ಸತೀಶ್ ಕರ್ಕೆರೆ ನಿಮ್ಮದು ಮತ್ತು ಎದುರು ಕೂತವರದು ನಮ್ಮದು ಸೌಭಾಗ್ಯ. ಭಾನುಪ್ರಕಾಶ್ ಜಿ ನಮ್ಮಲ್ಲಿ ಇವತ್ತು ಬೇರೆ ಕಾರ್ಯಕ್ರಮದ ನಿಮಿತ್ತ ಬಂದಿದ್ದರು. ಆವಾಗ ಈ ಕಾರ್ಯಕ್ರಮ ಜೋಡಣೆ ಆಗಿತ್ತು, ನೀವೊಂದು ಸಲ ಜೋಡಿಸ್ಕೊಳ್ಬೇಕು ಅಂತ ಹೇಳಿದೆ. ಅವರು ಬಂದದ್ದೇ ನಮ್ಮ ಸೌಭಾಗ್ಯ. ಇಡೀ ಕ್ಲಸ್ಟರ್ನ ಎಲ್ಲ ನಮ್ಮ ಚಟುವಟಿಕೆಗಳನ್ನು ಎಲ್ಲ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಿರುವಂಥ ನಮ್ಮೆಲ್ಲರ ಆದರಣೀಯ ಭಾನುಪ್ರಕಾಶ್ ಜಿ, ಅದೇ ರೀತಿ ಶಿಕಾರಿಪುರ ಕೃಷ್ಣಮೂರ್ತಿ ಅವರು, ಪ್ರೊಫೆಸರ್ ಅವರು, ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಯಡಿಯೂರಪ್ಪರಿಂದ ಹಿಡಿದು ಅನಂತಕುಮಾರಿಂದ ಹಿಡಿದು ಎಲ್ರಿಗೂ ಅವರದೇ ಆದ ರೀತಿಯ ವ್ಯಕ್ತಿತ್ವ ವಿಕಸನ ಬೆಳೆಸಲಿಕ್ಕೆ ಮತ್ತು ಪಾರ್ಟಿಯ ಚಟುವಟಿಕೆಯನ್ನು ಬೆಳೆಸಲಿಕ್ಕೆ ಮಾರ್ಗದರ್ಶನ ಮಾಡಿರುವಂಥ ಒಬ್ಬರು ಹಿರಿಯರು ನಮ್ಮ ವೇದಿಕೆಯಲ್ಲಿ ಈಗಾಗಲೇ ಮಾತಾಡಿದ್ದಾರೆ. ಶಿಕಾರಿಪುರ ಕೃಷ್ಣಮೂರ್ತಿ ಅವರು ಕೂಡ ಬಂದಿರುವಂಥದ್ದು ನಮಗೆಲ್ಲ ಅತ್ಯಂತ ಸಂತಸದ ಸಂಗತಿ. ನಮ್ಮ ಈ ಒಂದು ಪ್ರಕೋಷ್ಠದ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಕೆಲಸ ಕಾರ್ಯವನ್ನು ಮಾಡ್ತಿರುವಂಥ ಪ್ರೇಮಾನಂದ್ ಶೆಟ್ಟರು, ಅದೇ ರೀತಿ ನೂತನವಾಗಿ ನಮ್ಮ ಜಿಲ್ಲೆಯ ಜಿಲ್ಲಾ ಸಹ ಸಂಯೋಜಕರಾಗಿರುವಂಥ ನಮ್ಮ ಪ್ರಸನ್ನ ದರ್ಬೆ ಅವರು ನಿಜವಾಗಿ ಅವರು ಭಾನುಪ್ರಕಾಶ್ ಜಿ ಅವರು ಸರ್ಕಾರಿ ಸೇವೆಯಲ್ಲಿದ್ದರು. ಅವರು AWE ಆಗಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಈ ಸರ್ಕಾರಿ ಸೇವೆಯ ಏನೋ ಅವರಿಗೆ ಮನಸ್ಸಿಗೆ ಹಿಡಿಲಿಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟು ಮತ್ತು ಸಾರ್ವಜನಿಕ ಜೀವನಕ್ಕೆ ಬಂದವರು. ಈಗ ಪ್ರಸ್ತುತ ಕೊಲ್ಲೂರು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ್ದು ಟ್ರಸ್ಟಿಯವರು. ನಾವು ಈ ಒಂದು ಕಾರ್ಯಕ್ಕೆ ನಾವು ಯೋಚನೆ ಮಾಡುವಾಗ ನಮಗೆ ಅನಿಸಿತು, ವಿದ್ಯಾವಂತರು ಮತ್ತು ಈ ರೀತಿಯ ಒಂದು ವ್ಯಕ್ತಿತ್ವ ಅವರನ್ನು ರಾಜಕೀಯಕ್ಕೆ ಬರ್ಬೋದಾ ಅಂತ ಯೋಚನೆ ಮಾಡಿ ಅವರನ್ನು ಕರೆದಾಗ ಅವರು ಬಂದಿದ್ದಾರೆ. ಇವತ್ತು ಅತ್ಯಂತ ಸಂತಸ ಆಗಿದೆ. ಅವರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸ ಕಾರ್ಯ ಆಗ್ತಾ ಉಂಟು. ಇನ್ನು ಪ್ರಸನ್ನ ದರ್ಬೆ ಅವರು ಜೊತೆಗೆ ಇನ್ನೊಂದು ಅವರದ್ದು ವಿಶೇಷ ಅಂದರೆ ಶ್ರವಣಬೆಳಗೊಳದ ಆ ಒಂದು ಮಸ್ತಕಾಭಿಷೇಕದ ಟೋಟಲ್ ಅದರ ಸ್ಟ್ರಕ್ಚರ್ ಮತ್ತು ಚಿತ್ರಣ ಮತ್ತು ಆ ಶ್ರವಣಬೆಳಗೊಳದ ಮಸ್ತಕಾಭಿಷೇಕದ ಪೂರ್ಣ ವ್ಯವಸ್ಥೆಯ ಇಡೀ ಭಾಗ ಯಾರಂದರೆ ಪ್ರಸನ್ನ ದರ್ಬೆ ಅವರು. ಅಂಥ ಒಂದು ಸಾಹಸದ ಮತ್ತು ಅವಿಸ್ಮರಣೀಯ ಕೆಲಸ ಮಾಡಿ ಬಂದವರವರು. ನಮ್ಮ ಜಿಲ್ಲೆಯ ಕೈಗಾರಿಕಾ ಪ್ರಕೋಷ್ಠ, ಯಾಕೆಂದರೆ ತುಂಬ ಸಲದಿಂದ ನಮ್ಮ ರಾಜಕೀಯವಾಗಿ ನಮಗೆಲ್ರಿಗೂ ಸಹಕಾರ ಮಾಡ್ತಾ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಕೆಲಸ ಕಾರ್ಯವನ್ನು ಮಾಡಿದ್ರು ಕೂಡ ಹಿತೈಷಿಯಾಗಿದ್ದರು ಹೊರತು ಸತೀಶ್ ಕರ್ಕೆರು ಅವರು ನೇರವಾಗಿ BJPಯ ಕೆಲಸ ಕಾರ್ಯವನ್ನು ಯಾವತ್ತೂ ಮಾಡಲಿಲ್ಲ.
ನಾವೆಲ್ಲ ಯಾರಾದರೂ ಚುನಾವಣೆಗೆ ನಿಂತಾಗ ಕೆಲಸ ಮಾಡಿದ್ದಾರೆ ಹೊರತು ನೇರವಾಗಿ BJP ಅಂತ ಇಲ್ಲ. ಆದರೂ ಕೂಡ ಈ ಸಲ ಅವರ ಮನಸ್ಸಲ್ಲಿ ಉತ್ಸಾಹ ಇತ್ತು, ಒಂದು ಸಲ ಏನಾದರೂ ಒಂದು ಕೆಲಸ ಜವಾಬ್ದಾರಿ ಕೊಟ್ಟರೆ ಮಾಡಬೇಕು ಅಂತ ಅವರ ಆಲೋಚನೆ ಇತ್ತು. ಇವತ್ತು ಸತೀಶ್ ಕರ್ಕೇರು ಕೈಗಾರಿಕಾ ಪ್ರಕೋಷ್ಠದ ಒಂದು ಸಂಚಾಲಕರಾಗಿ ನನಗೆ ಗೊತ್ತಿರುವ ಮಟ್ಟಿಗೆ ಕೈಗಾರಿಕಾ ಪ್ರಕೋಷ್ಠದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಇದು ಪ್ರಥಮ ಪ್ರಕೋಷ್ಠದ ಸಭೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಈ ಹಿಂದೆ ಯಾವತ್ತೂ ಕೂಡ ಈ ಥರದ ಒಂದು ಸಭೆ ಮಾಡಲಿಲ್ಲ. ಸತೀಶ್ ಕರ್ಕೇರು ಪ್ರಕೋಷ್ಠದ ಸಂಚಾಲಕರಾಗಿ ಅತ್ಯಂತ ಯಶಸ್ವಿಯಾದ ಈ ಒಂದು ಸಭೆಯನ್ನು ಮಾಡಿದ್ದಾರೆ. ಇದರ ಪ್ರಯೋಜನ ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಸಿಗಬೇಕು ಅಂತ ಇಬ್ಬರು ಹಿರಿಯರು ಮಾತಾಡುವಾಗ ಹೇಳಿದ್ದಾರೆ. ಇದು ಪ್ರಯೋಜನ ಸಿಗಬೇಕು ನಮಗೆ. ವೇದಿಕೆಯ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಜನ ಹಿರಿಯರಿದ್ದಾರೆ. ಬೇರೆ ಬೇರೆ ಉದ್ಯಮವನ್ನು ನಡೆಸುವಂಥ ನಮ್ಮ ಆತ್ಮೀಯ ಬಂಧುಗಳು ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯಕ್ಕೆ ಸಂಪೂರ್ಣ ಸಹಕಾರ ಕೊಡುವ ನಿಟ್ಟಿನಲ್ಲಿ ಇವತ್ತು ಸೇರಿದ್ದೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವ ಕಾರಣಕ್ಕೋಸ್ಕರ ಮತದಾನ ಮಾಡಬೇಕು ಭಾರತೀಯ ಜನತಾ ಪಾರ್ಟಿಗೆ, ಈ ದೇಶದಲ್ಲಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಯಾವ ಕಾರಣಕ್ಕೋಸ್ಕರ ಆಗಬೇಕು, ಈ ಎಲ್ಲ ಸಂಗತಿಗಳನ್ನು ನಮ್ಮ ಎರಡೂ ಹಿರಿಯರು ಹೇಳಿದ್ದಾರೆ. ನಾವು ಕೆಲವು ಸಲ ಆಲೋಚನೆ ಮಾಡ್ತೇವೆ, ಉದ್ಯಮ ಅಂದರೆ ನಮ್ಮದೇ ಉದ್ಯಮ, ನಮ್ಮ ಉದ್ಯಮ ಯಶಸ್ವಿ ಆದರೆ ನಮ್ಮ ಉದ್ಯಮಕ್ಕೆ ಬೇಕಾದ ಸವಲತ್ತು ಕೇಂದ್ರ ಸರ್ಕಾರ ಕೊಟ್ಟರೆ ಅದೇ ಯಶಸ್ವಿ, ಅದೇ ಸರಿಯಾದ ಸಂಗತಿ ಅಂತ ತಿಳ್ಕೊಳ್ತೇವೆ ಕೆಲವು ಸಲ. ಆದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿಯವರ ಒಟ್ಟು ಚಿಂತನೆ ಇರುವಂಥದ್ದು ಒಂದು ಉದ್ಯಮ ಬೆಳೆಯುವುದಲ್ಲ, ಆ ಉದ್ಯಮದ ಒಟ್ಟಿಗೆ ಇಡೀ ಬೇರೆ ಬೇರೆ ರೀತಿಯ, ಉದಾಹರಣೆಗೆ ರಾಷ್ಟ್ರೀಯ ಹೆದ್ದಾರಿಗಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಪರಿವರ್ತನೆ ಆಗಿದೆ. ಹಿಂದೆ ಯೋಚನೆ ಮಾಡಿ, ನಾನು ಅನೇಕ ಮೀಟಿಂಗಲ್ಲಿ ಹೇಳಿದ್ದೇನೆ, ನಮ್ಮ ಪಾಣೆಮಂಗಳೂರಿನ ಸೇತುವೆ, ಪಾಣೆಮಂಗಳೂರಿನ ಒಂದು ಸಣ್ಣ ಸೇತುವೆ ಬ್ರಿಡ್ಜ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದ ಇದ್ದಾಗ ಅದಕ್ಕೆ 13 ವರ್ಷ ತಗಲಿದೆ. 13 ವರ್ಷ, ಒಂದು ಬ್ರಿಡ್ಜ್ ಮಾಡಲಿಕ್ಕೆ 13 ವರ್ಷ ಆಗಿದೆ. ಅಂಥ ಸಾವಿರಾರು ಬ್ರಿಡ್ಜನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಸಾಕಷ್ಟು ಬ್ರಿಡ್ಜ್ ಮಾಡಿದೆ, ಫ್ಲೈಓವರ್ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ನಮಗೆ ಅನಿಸ್ಬೋದು ಅದು ಲೇಟ್ ಆಗಲಿಲ್ವಾ, ಆದರೆ ಯಾವಾಗ ಪ್ರಾರಂಭ ಆದದ್ದು ಅಂತ ಒಂದು ಸಲ ಆಲೋಚನೆ ಮಾಡಿದರೆ, ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ಸಂಸದರಾದ ನಂತರ ಈ ರೀತಿಯ ಒಂದು ಪರಿವರ್ತನೆಯ ಕೆಲಸ ಕಾರ್ಯ ನರೇಂದ್ರ ಮೋದಿ ಅವರು 2014ಕ್ಕೆ ಪ್ರಧಾನಮಂತ್ರಿ ಆದ ನಂತರ ಪರಿವರ್ತನೆಯ ರೀತಿಯಲ್ಲಿ ಇಲ್ಲಿ ಭಾಳಷ್ಟು ದೊಡ್ಡ ಅಭಿವೃದ್ಧಿಯ ಕೆಲಸ ಕಾರ್ಯಗಳಾಗಿದೆ. ಸುಮಾರು 1,13,500 ಕೋಟಿ ರೂಪಾಯಿಯ ಒಟ್ಟು ಅನುದಾನ ತರುವ ಮುಖಾಂತರ ಇಲ್ಲಿಯ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರಾಗಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಯಾಕೆಂದರೆ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಜನಪ್ರತಿನಿಧಿ ಸಂಸದರಾದರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಟೀಕೆ ಟಿಪ್ಪಣಿಗಳ ಅನೇಕ ಇರ್ಬೋದು, ಅದು ಬೇರೆ ಸಂಗತಿ. ಜನ 3 ಸಲ ಸಂಸದರಾದಾಗ, ಜನಪ್ರತಿನಿಧಿ ನಿರಂತರ ಆದಾಗ ಸ್ವಾಭಾವಿಕವಾಗಿ ಈ ರೀತಿಯ ಎಲ್ಲ ಸಂಗತಿಗಳು ಬರ್ತದೆ. ಆದರೆ ಎಲ್ಲಿ ಕೆಲಸ ಆಗಿದೆ, ಬನ್ನಿ ನಮ್ಮ ಜನಪ್ರಿಯ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಅಭ್ಯರ್ಥಿ ಸನ್ಮಾನ್ಯ ಬ್ರಿಜೇಶ್ ಚೌಟ ಅವರು ಈ ಒಂದು ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. बोलो भारत माता की, बोलो भारत माता की. ಈ ಒಂದು ಸಂದರ್ಭದಲ್ಲಿ ನಾನು ಅನೇಕ ಸಂಗತಿಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೆ. ಇನ್ನು ಬ್ರಿಜೇಶ್ ಚೌಟ ಅವರು ನೋಡಿ, ಅವರು ಹೇಗೆ ಈ ಅಭಿವೃದ್ಧಿ ಪರವಾದ ಕೆಲಸ ಕಾರ್ಯಗಳ ಬಗ್ಗೆ ಅವರಲ್ಲಿರುವಂಥ ಚಿಂತನೆ ಮತ್ತು ಮುಂದಕ್ಕೆ ಅವರು ಏನು ಮಾಡ್ತಾರೆ, ಯಾವ ರೀತಿ ಈ ಜಿಲ್ಲೆಯನ್ನು ತಗೊಂಡು ಹೋಗಲಿಕ್ಕೆ ಸಾಧ್ಯ ಉಂಟು, ಎಲ್ಲ ಸಂಗತಿಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಒಟ್ಟು ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಷ್ಟ್ರ, ನಮ್ಮ ಒಟ್ಟು ರಾಜಕೀಯ ವ್ಯವಸ್ಥೆ ಈ ಸಂದರ್ಭದಲ್ಲಿ ಇವತ್ತು ನಡೆಯುವಂಥ, ನಾಡಿದ್ದು 26ನೇ ತಾರೀಕು ನಡೆಯುವಂಥ ಒಂದು ಚುನಾವಣೆ ದೇಶದ ಇತಿಹಾಸದಲ್ಲಿ ಒಂದು ಮಹತ್ವದ ಘಟ್ಟವನ್ನು ತಲುಪುವಂಥ ಒಂದು ಚುನಾವಣೆ. 2014ರ ಹಿಂದೆ ಒಂದು ಸಲ ಆಲೋಚನೆ ಮಾಡಿದರೆ 2024ರ ಮುಂದೆ ಒಂದು ಸಲ ಆಲೋಚನೆ ಮಾಡುವಂಥ ದೊಡ್ಡ ಅವಶ್ಯಕತೆ ಇದೆ. 2014ರ ನಂತರ ನಾನು ಒಂದು 2-3 ಉದಾಹರಣೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ದೇಶದಲ್ಲಿ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ರಾಜೀವ್ ಗಾಂಧಿಯವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದಿದ್ರು. ರಾಜೀವ್ ಗಾಂಧಿಯವರೇ ನೇರವಾಗಿ ಕಾಂಗ್ರೆಸ್ನ ಲೀಡರ್ ಅವರೇ ಹೇಳಿರುವಂಥ ಸಂಗತಿ ಏನಂದರೆ, 100 ರೂಪಾಯಿ ಕೊಟ್ಟರೆ ಅದರಲ್ಲಿ 15 ರೂಪಾಯಿ ಮಾತ್ರ ಗ್ರಾಮ ಪಂಚಾಯತಿಗೆ ಮುಟ್ತದೆ ಎನ್ನುವ ಒಂದು ದೊಡ್ಡ ಹೇಳಿಕೆಯನ್ನು ರಾಜೀವ್ ಗಾಂಧಿ ಕೊಟ್ಟಿದ್ದರು.
ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವುದಕ್ಕೆ ಮುಂಚೆ ಈ ದೇಶದಲ್ಲಿ ಗ್ರಾಮ ಪಂಚಾಯತಿಗೆ ಕೊಡುವ ಒಂದೊಂದು ಪೈಸೆ ಕೂಡ ನಾನು ಯಾವುದೇ ಭ್ರಷ್ಟಾಚಾರ ರಹಿತವಾಗಿ ಗ್ರಾಮ ಪಂಚಾಯತಿಗೆ ಮುಟ್ಟಿಸ್ತೇನೆ ಅಂತ ಅವರು ವಾಗ್ದಾನ ಮಾಡಿದರು. ಇಷ್ಟೇ ವ್ಯತ್ಯಾಸ ಇರುವಂಥದ್ದು. ನರೇಂದ್ರ ಮೋದಿ ಆ ಥರ ಒಂದು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಎಲ್ಲರೂ ಆಲೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಅದು ಹೇಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ? ಈ ದೇಶದಲ್ಲಿ ಒಂದೇ ₹1 ಭ್ರಷ್ಟಾಚಾರ ಇಲ್ಲದೆ ನೇರವಾಗಿ ಗ್ರಾಮ ಪಂಚಾಯತಿಗಳಿಗೆ ಇವತ್ತು 1 ಸೆಕೆಂಡಲ್ಲಿ ಕೋಟಿಗಟ್ಟಲೆ ಹಣವನ್ನು ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರ್ ಮಾಡುವಂಥ ಡಿಜಿಟಲ್ ಇಂಡಿಯಾ ಎನ್ನುವ ಹೊಸ ಕಲ್ಪನೆಯನ್ನು ಕೊಟ್ಟವರು ನರೇಂದ್ರ ಮೋದಿ ಅವರು. ಇವತ್ತು ಜನ್ಧನ್ ಯೋಜನೆ ಇರ್ಬೋದು, ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ದೇಶದ ಬೇರೆ ಬೇರೆ ಯೋಜನೆ ಇರ್ಬೋದು, ಒಂದೇ ₹1 ಭ್ರಷ್ಟಾಚಾರ ರಹಿತವಾಗಿ ಈ ದೇಶದಲ್ಲಿ ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಈ ರೀತಿ ಅನೇಕ ಕೆಲಸ ಕಾರ್ಯ. ಇವಾಗ ಅವರು ಹೇಳಿದರು ಸ್ಕಿಲ್ ಇಂಡಿಯಾ ಅಥವಾ ಮುದ್ರಾ ಯೋಜನೆ ಮುಖಾಂತರ ಹಿಂದೆ ಇದ್ದಂಥದಕ್ಕಿಂತ ಇವತ್ತು ಪರಿವರ್ತನೆ ಆಗಿದೆ. ನನಗೆ ನೆನಪಿರುವ ಪ್ರಕಾರ 2014, 2016 ಆಗಿರ್ಬೋದು, ಟೌನ್ ಹಾಲಲ್ಲಿ ಒಂದು ಕಾರ್ಯಕ್ರಮ ಮಾಡುವಾಗ ಆ ದಿವಸ ಜನ್ಧನ್ ಖಾತೆಯನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ದೊಡ್ಡ ಆಂದೋಲನ ಆಯಿತು ಇಡೀ ದೇಶದಲ್ಲಿ. ಆ ಸಂದರ್ಭದಲ್ಲಿ ಟೌನ್ ಹಾಲಲ್ಲಿ ಲೈವ್ ಆಗಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾಯಿದ್ರು. ಅದಕ್ಕೆ ಮುಂಚೆ ಪತ್ರಕರ್ತರು ತುಂಬ ಸಲ ಕೇಳಿದರು, ಜನ್ಧನ್ ಯೋಜನೆಯನ್ನು ಹಿಂದೆ ಯಾವತ್ತೋ ಖಾತೆ ತೆರೆಯುವಂಥದ್ದನ್ನು ಇಂದಿರಾ ಗಾಂಧಿ ಕಾಲದಲ್ಲಿ ಮಾಡಿದ್ದಾರೆ ಅಂತ. ಆವಾಗ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದರು, ಸತ್ಯ ಇದೆ, ಕಾಂಗ್ರೆಸ್ ಸರ್ಕಾರ ಹಿಂದಿನ ಇಂದಿರಾ ಗಾಂಧಿ ಆಗಿರ್ಬೋದು, PV ನರಸಿಂಹರಾವ್ ಅವರು ಮಾಡಿದ್ದಾರೆ ಸತ್ಯ, ಆದರೆ ಅದನ್ನು ದೇಶದಲ್ಲಿ ಅನುಷ್ಠಾನ ಮಾಡುವಲ್ಲಿ ವೈಫಲ್ಯ ಆಗಿದೆ. ಅದು ಇಷ್ಟು ಕೋಟಿ ಜನ ಇರುವಾಗ ಕೇವಲ ಲಕ್ಷಗಟ್ಟಲೆಯಲ್ಲಿ ಮಾತ್ರ ನೊಂದ ಈ ದೇಶದಲ್ಲಿ ಖಾತೆ ಇದೆ, ಜನಸಾಮಾನ್ಯರ ಖಾತೆ ಇದೆ. ಅದನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಈ ರೀತಿಯ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಇವತ್ತು ಜನ್ಧನ್ ಖಾತೆ ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ್ಧನ್ ಖಾತೆ ಆಗಿದೆ. ಜನರು ಬ್ಯಾಂಕಿಗೆ ಹೋಗುವಂಥ ಕೆಲಸ ಆಗಿದೆ, ಬ್ಯಾಂಕಿನ ಮುಖಾಂತರ ವ್ಯವಹಾರ ಮಾಡುವಂಥದ್ದಾಗಿದೆ. ಇವತ್ತು ಎಲ್ಲ ಕಡೆ ಈ ರೀತಿಯ ಒಂದು ಸಾಮಾಜಿಕ ಭದ್ರತೆ ಕೊಡುವಂಥ ಕೆಲಸವನ್ನು ಈ ದೇಶದಲ್ಲಿ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಹೆಜ್ಜೆಯನ್ನು ಹಾಕಿದ್ದಾರೆ. ಒಟ್ಟು ಬೇರೆ ಬೇರೆ ಸಂಗತಿಯನ್ನು ನಾವು ಯೋಚನೆ ಮಾಡುವಾಗ ಆಲೋಚನೆ ಬರುವಂಥದ್ದು, ನಾವು ಒಂದು ಮನೆ ಆದರೂ ಯೋಚನೆ ಮಾಡಿದರೆ ಆ ಮನೆಯಲ್ಲಿರುವಂಥ ವಾತಾವರಣ ಸರಿ ಇದ್ದರೆ ಇಡೀ ಸುತ್ತಮುತ್ತ ಎಲ್ಲವೂ ಸರಿ ಅಂತ ಅರ್ಥ. ಈ ದೇಶದಲ್ಲಿಯ ವಾತಾವರಣ ನಾವು ಹಿಂದೆ ಯೋಚನೆ ಮಾಡಿದರೆ ಚೀನಾ ಯಾವಾಗ ದಾಳಿ ಮಾಡ್ತದೆ, ಪಾಕಿಸ್ತಾನ ಯಾವಾಗ ದಾಳಿ ಮಾಡ್ತದೆ, ಎಲ್ಲಿ ಯಾರು ಬಾಂಬ್ ಇಡ್ತಾರೆ, ಇಂಥದ್ದೆಲ್ಲ ಸಂಗತಿ ಆಗಾಗ ಬರ್ತಾಯಿತ್ತು. ಇವತ್ತು ಬಾಂಬ್ ಇಟ್ಟರೂ ಅವನನ್ನು ಬಿಡೋದಿಲ್ಲ. ಯಾರು ಬಾಂಬ್ ಇಡ್ತಾನೆ ಅವನನ್ನು ಎಣ್ಣೆಯಲ್ಲ, ಅವನ ಇಡೀ ಜಾಲಾಡಿ ಅವನನ್ನು ಬಿಡೋದಿಲ್ಲ. ಅಷ್ಟು ಗಟ್ಟಿಯಾಗಿ ನಮ್ಮ ದೇಶದ ಭದ್ರತೆ ಇದೆ. ಪಾಕಿಸ್ತಾನ ಬಿಡಿ, ಪಾಕಿಸ್ತಾನ ಅಭಿನಂದನನ್ನು ತಕ್ಕೊಂಡು ಹೋಗಿ ಒಂದು ಸಲ ನಾವು ಅಭಿನಂದನನ್ನು ಭಾರತಕ್ಕೆ ಕಳಿಸ್ತೇವೆ ಮಾರ್ರೆ, ನಮಗೆ ಪಾಕಿಸ್ತಾನಕ್ಕೆ ಏನು ಮಾಡಬೇಡಿ ಅಂತ ಕೈ ಮುಗಿದು ಬೇಡುವ ಪರಿಸ್ಥಿತಿ ಪಾಕಿಸ್ತಾನದ ಬಂದಿರುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಇವತ್ತು ನಾವು ಯೋಚನೆ ಮಾಡಿದರೆ ಸೌದಿ ಅರೇಬಿಯಾದಂಥ ಒಂದು ದೇಶದಲ್ಲಿ, ನಮ್ಮ ದೇಶದಲ್ಲಿ ದೇವಸ್ಥಾನ ಮಾಡ್ತೇವೆ, ನೀವೆಲ್ಲ ಬನ್ನಿ ನಿಮಗೆ ಜಾಗ ಕೊಡ್ತೇವೆ ಅಂತ ನಮ್ಮ ನರೇಂದ್ರ ಮೋದಿ ಅವರಿಗೆ ಕರೆದು ದೇವಸ್ಥಾನ ಮಾಡಿ ಲೋಕಾರ್ಪಣೆ ಮಾಡಿ ಆಯಿತು. ಈ ರೀತಿಯ ಒಟ್ಟು ದೇಶದ ಆಂತರಿಕ ಭದ್ರತೆಯನ್ನು ಕೂಡ ಹೆಚ್ಚಿಸುವ ನಿಟ್ಟಿನಲ್ಲಿ ಮಹತ್ತರವಾದ ಪಾತ್ರವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಉದ್ಯಮ ಮಾಡುವಂಥದ್ದು, ಕೈಗಾರಿಕೆಯನ್ನು ಬೆಳೆಸುವಂಥದ್ದು, ಇದಕ್ಕೆಲ್ಲ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಒಟ್ಟು ಇದು ಚುನಾವಣೆ, ಕೇಂದ್ರದ ಚುನಾವಣೆ, ನಮ್ಮ ದೇಶದ ಚುನಾವಣೆ, ನರೇಂದ್ರ ಮೋದಿ ಅವರ ಚುನಾವಣೆ, ಭರವಸೆಯನ್ನು ಈಡೇರಿಸಿರುವ ಒಬ್ಬ ಸಮರ್ಥ ವಿಶ್ವನಾಯಕನ ಚುನಾವಣೆ. ನಾವೆಲ್ಲ ನಿಮ್ಮಲ್ಲಿ ಎದುರು ಕೂತವರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡೋದು, ಯಾವಾಗ ನಾವು ನಮ್ಮ ಬೂತಿನಲ್ಲಿ ಒಂದು 100-200 ಮನೆಗೆ ಸಂಪರ್ಕ ಮಾಡಲಿಕ್ಕೆ ಹೋಗ್ತೇವೆ, ಆವಾಗ ಮಾತ್ರ ಇವತ್ತು ಮಾಡಿದಂಥ ಸಭೆ ಸಾರ್ಥಕ ಆಗ್ತದೆ. ಅಲ್ಲದಿದ್ದರೆ ಇದೊಂದು ಭಾಷಣ ಆಗ್ತದೆ, ನೀವು ನಿಮ್ಮಷ್ಟಕ್ಕೆ ಹೋಗ್ತೀರಿ, ಮತ್ತು ಮೋದಿಗೆ ಓಟ್ ಹಾಕ್ತೀರಿ, ಅಲ್ಲಿ ಮುಗೀತದೆ. ನಮ್ಮ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಒಬ್ಬ ಸಮರ್ಥ ಸೈನಿಕನನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ಅವರಿಗೆ ಇಷ್ಟ ಇರುವಂಥದ್ದು ಒಂದು ಸೈನಿಕ, ಒಂದು ಬಡವ, ಒಂದು ಮಹಿಳೆ, ಈ ರೀತಿಯ ಅವರ ಮನಸ್ಸಲ್ಲಿರುವಂಥದ್ದು. ನಾನು ಬಡವ ಅಂತ ಯಾಕೆ ಹೇಳಿದಂದರೆ, ಈ ದೇಶದಲ್ಲಿ ಒಂದು ಸಲ ಆಲೋಚನೆ ಮಾಡಿ, ಅರೆಕಲ ಆಜಪ್ಪನಂಥ ಒಬ್ಬ ಮನುಷ್ಯನಿಗೆ, ಕಿತ್ತಳೆ ಇನ್ನು ಮಾರುವ ವ್ಯಕ್ತಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿ ಕೊಡುವಂಥ ಒಂದು ಚಾಲನೆ ಸಿಕ್ಕಿರುವಂಥದ್ದೇ ನಮ್ಮ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ. ಮಾಲಿಂಗ ನಾಯಕರಂಥ ಒಬ್ಬ ಬಡಪಾಯಿಗೆ ಒಂದು ಪದ್ಮಶ್ರೀ ಸಿಗುವಂಥದ್ದು ಆದದ್ದೇ ನಮ್ಮ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ. ಮಹಿಳೆಯರಿಗೆ ವಿಶೇಷವಾಗಿ 33% ರಿಸರ್ವೇಷನ್ ಆದದ್ದೇ ನಮ್ಮ ನರೇಂದ್ರ ಮೋದಿ ಸರ್ಕಾರ.
ಸೈನಿಕರಿಗೆ ನಾನು ಯಾವಾಗ ಅವರ ಇದರಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವರಿಗೆಲ್ಲ ಗೊತ್ತುಂಟು ಬ್ರಿಜೇಶ್ ಚೌಟ್ರಿಗೆ. ಆದರೆ ನಮಗೆ ಗೊತ್ತಿರುವ ಮಟ್ಟಿಗೆ ಸರಿಯಾದ ಬಂದೂಕು ಇರಲಿಲ್ಲ ದೇಶದಲ್ಲಿ, ಸರಿಯಾದ ಹಾಕ್ಲಿಕ್ಕೆ ಶೂ ಕೊಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ಎಂಥ ತಂತ್ರಜ್ಞಾನದಲ್ಲಿ ನಾವು ಮುಟ್ಟಿದ್ದೇವೆ, ಸೈನಿಕನನ್ನು ಯಾವ ಹಂತಕ್ಕೆ ಮುಟ್ಟಿಸುವಂಥ ಬೆಳೆಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಮಾಡಿದೆ. ಈ ಎಲ್ಲ ಕಾರಣಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಒಬ್ಬ ಸೈನಿಕ, ಅದು ಕೂಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾರು ಕ್ಯಾಪ್ಟನ್ ಅಂದರೆ ಬ್ರಿಜೇಶ್ ಚೌಟರೇ ನಮ್ಮ ಜಿಲ್ಲೆಯ ಕ್ಯಾಪ್ಟನ್. ದೇಶದಲ್ಲಿ ನರೇಂದ್ರ ಮೋದಿ ಕ್ಯಾಪ್ಟನ್ ಆದರೆ ನಮ್ಮ ಜಿಲ್ಲೆಯಲ್ಲಿ ಬ್ರಿಜೇಶ್ ಚೌಟರೇ ಕ್ಯಾಪ್ಟನ್. ಅವರ ಮುಖಾಂತರ ಅನೇಕ ಅಭಿವೃದ್ಧಿ ಕೆಲಸದ ಜೊತೆಗೆ ಜನಸಾಮಾನ್ಯರಿಗೆ ಬೇಕಾಗುವ ರೀತಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಬ್ಬ ಯುವ ನಾಯಕನನ್ನು ಇವತ್ತು ಅಭ್ಯರ್ಥಿ ಮಾಡೋದ್ರ ಮುಖಾಂತರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಉದ್ದೇಶ ಇರುವಂಥದ್ದು 3.5 ರಿಂದ 4 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸುವಂಥ ಒಂದು ಮಾತ್ರವಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಈ ಕಾರಣಕ್ಕೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. ಇವತ್ತು ಸತೀಶ್ ಕರ್ಕೇರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಒಂದು ಪರ್ವಕಾಲದಲ್ಲಿ ಈ ರೀತಿಯ ಸಭೆಯನ್ನು ನಡೆಸುವುದರ ಮುಖಾಂತರ ಮುಂದಕ್ಕೆ ಸತೀಶ್ ಕರ್ಕೇರು ಕೂಡ ವಿಶೇಷವಾಗಿ ನಮ್ಮ ಮಂಗಳೂರು ಕ್ಷೇತ್ರಕ್ಕೆ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಒಳ್ಳೆಯ ಕೊಡುಗೆ ಸಿಗುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನೀವು ಇವತ್ತು ಇಟ್ಟ ಹೆಜ್ಜೆ ಅದು ಕೂಡ BJPಯ ಜಗನ್ನಾಥ ಭವನದಲ್ಲಿ ನೂತನವಾಗಿ ನವೀಕೃತವಾಗಿರುವಂಥ ಕಟ್ಟಡದಲ್ಲಿ ನಿಮ್ಮ ರಾಜಕೀಯ ಜೀವನದ ಯಶಸ್ವಿ ಒಂದು ಕೈಗಾರಿಕಾ ಪ್ರಕೋಷ್ಠದ ಸಭೆ ಆಗಿದೆ. ಈ ಸಭೆಯ ಮುಖಾಂತರ ಮುಂದಿನ ದಿನಗಳಲ್ಲಿ ಅತ್ಯಂತ ಒಳ್ಳೆಯ ಇನ್ನಷ್ಟು ಸಭೆಗಳ ಮುಖಾಂತರ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕಿದಾಗ ಸದುಪಯೋಗ ಮಾಡಿಕೊಂಡು ಮುಂದೆ ಹೋಗುವಂಥ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ದೇವರ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಮುಂದಕ್ಕೆ ನಮ್ಮ ಅಭ್ಯರ್ಥಿ ನಿಜವಾಗಿ ಅವರು ಉಡುಪಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರರ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ಕೆ ಹೋಗಿ ಅವರು ಬಂದದ್ದು. ಯಾಕೆಂದರೆ ನಾಳೆ ಕೋಟ ಶ್ರೀನಿವಾಸ ಪೂಜಾರರು ಇಲ್ಲಿ ಬರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಕೂಡ ವಿಪರೀತ ನಾಳೆ ಬೆಳಿಗ್ಗೆ ನಾವು 9 ಗಂಟೆಗೆ ಎಲ್ಲರೂ ನಮ್ಮ ಚುನಾವಣಾ ಕಚೇರಿ ಬನ್ಸ್ ಹಾಸ್ಟೆಲ್ನಿಂದ ಭಾಳಷ್ಟು ದೊಡ್ಡ 10-25 ಸಾವಿರ ಜನ ಸೇರಿಸಿ ಒಂದು ದೊಡ್ಡ ಪಾದಯಾತ್ರೆ ಮಾಡೋದರ ಮುಖಾಂತರ ನಾವು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸುವ ಕೆಲಸವನ್ನು ನಾಳೆ ಮಾಡುವಂಥ ಕೆಲಸ ಇದೆ. ಯಾವ ರೀತಿ ನಾಮಪತ್ರ ಸಲ್ಲಿಸುವ ಕೆಲಸ ಆಗಬೇಕಂದ್ರೆ ಮುಂದೆ ಮಾಸ್ಟ್ರೇ ಕಾಂಗ್ರೆಸ್ನಲ್ಲಿ ಓಟಿಗೆ ನಿಲ್ಲುವವರು ಆಲೋಚನೆ ಮಾಡಬೇಕು. ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಸೀಟೇ ಬೇಡ ನನಗೆ, BJP ಆ ರೀತಿಯ ಒಂದು ಚಟುವಟಿಕೆ ಇದೆ, BJP ಆ ರೀತಿ ಇಲ್ಲಿ ಗೆಲ್ತದೆ ಅನ್ನೋ ಒಂದು ಸಂದೇಶವನ್ನು ಅಲ್ಲ ಮಾಸ್ಟರ್ ನಿಮ್ಮ ಹೆಸರು ಹೇಳಿದ್ದಕ್ಕೆ ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ಲ ಭಾಳಷ್ಟು ದೊಡ್ಡ ಪ್ರಮಾಣದ ಮತ ಭಾರತೀಯ ಜನತಾ ಪಾರ್ಟಿಗೆ ಬ್ರಿಜೇಶ್ ಚೌಟರಿಗೆ ಬರಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಮುಂದಿನ ಸಭೆಯನ್ನು ಮಾತನ್ನು ಸನ್ಮಾನ್ಯ ಬ್ರಿಜೇಶ್ ಚೌಟರು ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಕೈಗಾರಿಕಾ ಪ್ರಕೋಷ್ಠದ ಈ ವಿಶೇಷವಾದ ಸಭೆಯಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದಂಥ ಆತ್ಮೀಯರಾದ ಸತೀಶ್ ಕುಂಪಲ್ ಅವರೇ, ನಮ್ಮ ಕ್ಲಸ್ಟರ್ನ ಪ್ರಮುಖರು, ನಮಗೆಲ್ಲರಿಗೂ ಮಾರ್ಗದರ್ಶಕರು ಆಗಿರುವಂಥ ಹಿರಿಯರಾದ MB ಭಾನುಪ್ರಕಾಶ್ ಅವರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾದ ಪ್ರೇಮಾನಂದ್ ಶೆಟ್ಟರೆ, ಹಿರಿಯರು, ನನಗೆ ಕಾಲೇಜಿನಲ್ಲಿ ಅವರು ಅಧ್ಯಾಪಕರು, ಆದರೆ ಅವರು ಸಂಸ್ಕೃತ ಕಲಿಸ್ತಿದ್ರು, ನಾನು ಸಂಸ್ಕೃತಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಅವರ ಶಿಷ್ಯ ನಾನು. ಶಿಕಾರಿಪುರ ಕೃಷ್ಣಮೂರ್ತಿ ಅವರು, ಪ್ರಕೋಷ್ಠದ ಜಿಲ್ಲೆಯ ಸಹ ಸಂಚಾಲಕರಾಗಿರುವ ಪ್ರಸನ್ನ ದರ್ಬೆ ಅವರು ಮತ್ತು ಈ ಕೈಗಾರಿಕಾ ಪ್ರಕೋಷ್ಠದ ಸಂಚಾಲಕರಾಗಿರುವ ಆತ್ಮೀಯರಾದ ಸತೀಶ್ ಅವರು ಸೇರಿರೋ ಎಲ್ಲ ಆತ್ಮೀಯ ಬಂಧುಗಳೇ, ಜಾಸ್ತಿ ಏನು ಮಾತನಾಡೋದಿಲ್ಲ. ನಾಳೆ ನಾನು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ನಿಮಗೆ ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳಬೇಕು. ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಲ್ಲಿ, ಅದು ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಯವರನ್ನು ಜನಮಾನಸ ಒಪ್ಪಿರುವ ಸಂದರ್ಭದಲ್ಲಿ, ಇಡೀ ವಿಶ್ವವೇ ಒಪ್ಪಿರುವ ಸಂದರ್ಭದಲ್ಲಿ, ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ, ಒಬ್ಬ ಯುವ ಕಾರ್ಯಕರ್ತನಿಗೆ, ಸೈನ್ಯದಲ್ಲಿ ಕೆಲಸ ಮಾಡಿರೋ ಒಬ್ಬ ಸೈನಿಕನಿಗೆ ಇಂಥ ಒಂದು ದೊಡ್ಡ ಅವಕಾಶ, ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಥ ಒಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದಲ್ಲಿ, ಸಂಘಟನೆ ಆಧಾರದಲ್ಲಿ ಇರುವಂಥ ಜಿಲ್ಲೆ, ಹಿಂದುತ್ವದ ಭದ್ರಕೋಟೆ, ಇದು ಕಾರ್ಯಕರ್ತರ ಆಧಾರಿತವಾದಂಥ ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಸಂಘಟನೆಯನ್ನು ಪ್ರತಿನಿಧಿಸುವಂಥದ್ದು, ಈ ಜಿಲ್ಲೆಯ ಜನರನ್ನು ಪ್ರತಿನಿಧಿಸುವಂಥ ಒಂದು ಅವಕಾಶ ಸಿಕ್ಕಿದರೆ, ನಾನು ಎಲ್ಲ ಕಡೆ ಹೇಳೋದುಂಟು, ಇದು ಸತ್ಯದ ಮಾತು, ಮನಸ್ಸಿನ ಮಾತು, ಹೃದಯದ ಮಾತು. ಇದು ತುಳುನಾಡಿನ ದೈವದೇವರ ಆಶೀರ್ವಾದದ ಕಾರಣಕ್ಕೆ, ನನ್ನ ಪೂರ್ವಜನ್ಮದ ಪುಣ್ಯದ ಕಾರಣಕ್ಕೆ, ಅಥವಾ ಕಾರ್ಯಕರ್ತರ ಪ್ರೀತಿ, ವಿಶ್ವಾಸ, ಸಹಕಾರ, ನಿಮ್ಮ ಪ್ರಾರ್ಥನೆ, ಹಾರೈಕೆಯ ಕಾರಣಕ್ಕೆ ಮಾತ್ರ ಈ ಅವಕಾಶ ನನಗೆ ಸಿಕ್ಕಿದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ನನ್ನ ಮನಸ್ಸಲ್ಲಿದೆ.
ಮತ್ತು ಇದು ನಿರಂತರವಾಗಿ ನನ್ನ ಮನಸ್ಸಲ್ಲಿ ಇರ್ತದೆ ಅಂತ ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಸಹಕಾರ ಇದ್ದರೆ, ನನ್ನ ಮನಸ್ಸಿನ ಕಲ್ಪನೆಗಳೇನಿದೆ, ನನ್ನ ಈ ಜಿಲ್ಲೆಯ ಬಗ್ಗೆ ಕನಸೇನಿದೆ, ಅದನ್ನು ಸಾಕಾರ ಮಾಡಲಿಕ್ಕೆ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಸಹಕಾರ ಇದ್ದರೆ ಮಾತ್ರ ಸಾಧ್ಯ ಅನ್ನುವಂಥದ್ದು ನನಗೆ ಸ್ಪಷ್ಟವಾಗಿ ಅರಿವಿದೆ. ಹಾಗಾಗಿ ನಾನು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಈ ತುಳುನಾಡಿನ ಎಲ್ಲ ಕಡೆ ಹೋದರೆ ದೇವರ ಸಾನ್ನಿಧ್ಯ ಇದೆ. ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ದೇವರೇ ಕಾಣೋದು ನಮಗೆ. ಹೋದಲ್ಲಿ ಬಂದಲ್ಲಿ ನಾನು ಪ್ರಾರ್ಥನೆ ಮಾಡೋದು ಒಂದೇ, ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಶಕ್ತಿಯನ್ನು ಭಗವಂತನನ್ನು ನೀಡಲಿ. ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ಈ ಜಿಲ್ಲೆಯ ಬಗ್ಗೆ ಒಂದು ವಿಶೇಷವಾದ ಕನಸನ್ನು ಇಟ್ಕೊಂಡವನು. ಈ ಜಿಲ್ಲೆಯ ಜನರ ಸಾಮರ್ಥ್ಯದ ಬಗ್ಗೆ ಒಂದು ವಿಶ್ವಾಸವನ್ನು ಇಟ್ಕೊಂಡವನು ನಾನು. ಯಾಕೆಂದರೆ ನಮ್ಮ ಜಿಲ್ಲೆಯ ಜನರು ಸಾಮರ್ಥ್ಯವಂತರು. ನಮ್ಮ ಜಿಲ್ಲೆಯ ಜನರು ಪ್ರತಿಕೂಲ ಪರಿಸ್ಥಿತಿಯಲ್ಲಿ, ಸರ್ಕಾರಿ ವ್ಯವಸ್ಥೆ ನಮಗೆ ಪೂರಕ ಇಲ್ಲದಂಥ ಸಂದರ್ಭದಲ್ಲಿ, ಶಿಕ್ಷಣ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಭಾಗಕ್ಕೆ ಹೋಗಿ ನಾವು ಸಾಧನೆಯನ್ನು ಮಾಡಿದವರು. ದೇಶದ ಬೇರೆ ಬೇರೆ ಭಾಗದಲ್ಲಿ ಹೋಗಿ ಉದ್ಯಮವನ್ನು ಸ್ಥಾಪನೆ ಮಾಡಿ, ಭಾಷೆ ಗೊತ್ತಿಲ್ಲದಂಥ ಭಾಗಕ್ಕೆ ಹೋಗಿ ಅಲ್ಲಿಯ ಜನರೊಟ್ಟಿಗೆ ಅವರನ್ನು ನಮ್ಮವರಾಗಿ ಮಾಡಿ ನಾವು ಸಾಧನೆಯನ್ನು ಮಾಡಿ ತೋರಿಸಿದವರು, ಉದ್ಯೋಗವನ್ನು ಸೃಷ್ಟಿ ಮಾಡಿದವರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಡೀ ರಾಷ್ಟ್ರಕ್ಕೆ ಮಾದರಿಯನ್ನು ತೋರಿಸಿಕೊಟ್ಟವರು. ಇಡೀ ರಾಷ್ಟ್ರದಲ್ಲಿ ನಮ್ಮ ಒಂದು 5 ಬ್ಯಾಂಕ್ಗಳನ್ನು ನಿರ್ಮಾಣ ಮಾಡಿ, ಆರ್ಥಿಕ ವ್ಯವಸ್ಥೆಯನ್ನು ಸದೃಢವಾಗಿ ಮಾಡಿ, ಇಡೀ ರಾಷ್ಟ್ರಕ್ಕೆ ಬ್ಯಾಂಕಿಂಗ್ ಕ್ಷೇತ್ರವನ್ನು ಯಾವ ರೀತಿ ನಡೆಸ್ಬೋದು, ಬ್ಯಾಂಕಿಂಗ್ ಕ್ಷೇತ್ರದ ಮುಖಾಂತರ ಒಂದು ದೊಡ್ಡ ಉದ್ಯೋಗ ಕ್ರಾಂತಿಯನ್ನು ಹೇಗೆ ನಿರ್ಮಾಣ ಮಾಡ್ಬೋದು ಅನ್ನೋಂಥದ್ದನ್ನು ತೋರಿಸಿಕೊಟ್ಟಂಥ ಒಂದು ಜನ ನಾವು. ಅಂಥ ಜಿಲ್ಲೆಯ ಜನರನ್ನು ಪ್ರತಿನಿಧಿಸುವಂಥದ್ದು ಒಂದು ದೊಡ್ಡ ಸೌಭಾಗ್ಯವೇ. ನನ್ನ ಉದ್ದೇಶ ಇರುವಂಥದ್ದು ಅತ್ಯಂತ ಸ್ಪಷ್ಟ. ಈ ಜಿಲ್ಲೆಯ ಜನರ ಸಾಮರ್ಥ್ಯವನ್ನು, ಈ ಜಿಲ್ಲೆಯ ಜನರ ಸ್ಕಿಲ್ ಮತ್ತು ಟ್ಯಾಲೆಂಟ್ ಏನಿದೆಯಾ ಅದನ್ನು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ದೊಡ್ಡ ಕನಸು. ಯಾಕೆಂದರೆ ದೇವರು ಎಲ್ರಿಗೂ ಎಲ್ಲವನ್ನು ಕೊಟ್ಟಿರೋದಿಲ್ಲ. ನಮ್ಮ ಈ ಭೂ ಪ್ರದೇಶಕ್ಕೆ ಒಂದು ದೊಡ್ಡ ಭಗವಂತನೇ ಅವರ ಆಶೀರ್ವಾದವನ್ನು ಕೊಟ್ಟು, ಭಗವಂತ ಪುರ್ಸೊತ್ತಲ್ಲಿ ನಿರ್ಮಾಣ ಮಾಡಿದಂಥ ಒಂದು ಭೂ ಪ್ರದೇಶ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಒಂದು ವಿಶೇಷವಾದ ಭೂ ಪ್ರದೇಶ. ನಮ್ಮ ಹಿರಿಯರು ನಮಗೆ ಬಳುವಳಿಯಾಗಿ ಒಂದು ಸಾಂಸ್ಕೃತಿಕ ಹಿರಿಮೆಯನ್ನು ಕೊಟ್ಟಿದ್ದಾರೆ. ಸಾಂಸ್ಕೃತಿಕವಾಗಿ ಬರೀ ಗಟ್ಟಿ ಇರುವಂಥ ಒಂದು ಸಾಂಸ್ಕೃತಿಕವಾಗಿ ಅಂಥ ಒಂದು ಗಟ್ಟಿಯಾದ ನೆಲೆಗಟ್ಟಿರುವಂಥ ಒಂದು ಜನಜೀವನ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ರಾಷ್ಟ್ರೀಯತೆಯ ಬಗ್ಗೆ ಒಂದು ಅಭಿಮಾನ ಇರುವಂಥ ವ್ಯಕ್ತಿಗಳು ನಾವು. ಹಿಂದುತ್ವವನ್ನು ಕೇವಲ ಬಾಯಿ ಮಾತಲ್ಲಿ ಹೇಳೋದಲ್ಲ, ಹಿಂದುತ್ವವನ್ನು ಆರಾಧನೆ ಮಾಡಿಕೊಂಡು ಹಿಂದುತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂಥ ಯಾವುದಾದ್ರೂ ಒಂದು ಭೂಪ್ರದೇಶ, ಯಾವುದಾದ್ರೂ ಒಂದು ಜನಜೀವನ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು. ನಾವು ಜಾತಿಯ ಆಧಾರದಲ್ಲಿ ಯಾವತ್ತೂ ಹೋಗಲಿಲ್ಲ. ಹಿಂದೂ ಸಮಾಜವನ್ನು ಒಟ್ಟಾಗಿ ಯೋಚನೆ ಮಾಡಿಕೊಂಡು, ಹಿಂದೂ ಜೀವನ ಪದ್ಧತಿಯನ್ನು ಪ್ರಾಮಾಣಿಕವಾಗಿ ಅಳವಡಿಸಿಕೊಂಡು, ಹೋದಲ್ಲಿ ಬಂದಲ್ಲಿ ಆ ಜೀವನ ಪದ್ಧತಿಯ ಮೌಲ್ಯವನ್ನು, ಅದರ ಹಿರಿಮೆಯನ್ನು ತೋರಿಸಿಕೊಟ್ಟಂಥ ಜನಜೀವನ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು. ಹಾಗಾಗಿ ಇಂಥ ಒಂದು ವಿಶೇಷವಾದ ಭೂಪ್ರದೇಶ, ವಿಶೇಷವಾದ ಸಾಮರ್ಥ್ಯ ಇರುವಂಥ ವ್ಯಕ್ತಿಗಳು, ಭಗವಂತನೇ ಆಶೀರ್ವಾದ ಮಾಡಿದಂಥ ವ್ಯಕ್ತಿಗಳನ್ನು ನಾವು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡದಿದ್ದರೆ, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮ್ಮ ಕೆಲಸವನ್ನು ಮಾಡದಿದ್ದರೆ ನಾವು ನಮಗೆ ಸಿಕ್ಕಿರುವಂಥ ಈ ಬದುಕಿಗೆ ನ್ಯಾಯ ಕೊಟ್ಟಾಗೆ ಆಗೋದಿಲ್ಲ. ಹಾಗಾಗಿ ನಾವು ಮಾಡಬೇಕಾಗಿರೋದೇನು, ಇದು ಈ ಪ್ರೆಸ್ ಇರೋ ಕಾರಣಕ್ಕೆ ತುಂಬ ವಿಷಯಗಳನ್ನು ಹೇಳಲಿಕ್ಕೆ ಕಷ್ಟ ಆಗ್ತದೆ. ನಮಗಿರೋ ಒಂದು ದೊಡ್ಡ ಸಮಸ್ಯೆ ಏನಂದರೆ, ಈ ಕರ್ನಾಟಕದ ಭಾನುಪ್ರಕಾಶಲ್ಲಿ ಇದ್ದಾರೆ, ಕರ್ನಾಟಕದ ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ ನಮ್ಮ ಕರಾವಳಿಯವರನ್ನು ಭಾರಿ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಈ ರಾಜಕೀಯ ಹೇಗಾಗ್ಬಿಟ್ಟಿದೆ ಅಂದರೆ ವೋಟ್ ಬ್ಯಾಂಕ್ನ ರಾಜಕೀಯ ಮಾತ್ರ. ಎಷ್ಟು ಸೀಟ್ ಜಾಸ್ತಿ ಎಲ್ಲಿಂದ ಬರ್ತದೆ ಅವರಿಗೆ ಜಾಸ್ತಿ ಫೆಸಿಲಿಟೀಸ್ ಕೊಡೋದು, ಅವರೇ ಪಾಲಿಸಿ ಮೇಕಿಂಗ್ನಲ್ಲಿ ಅವರನ್ನು ನೋಡಿಕೊಂಡು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದು, ಈ ರೀತಿ ಆಗಿ ಹೋಗಿದೆ. ನಮಗೆ ಇಲ್ಲಿ 8 ಸೀಟ್ ಇಲ್ಲಿದೆ, ಅಲ್ಲಿ ಉಡುಪಿಯಲ್ಲಿ ಒಂದು 5 ಸೀಟ್ ಇದೆ, 13 ಸೀಟ್ ನಾವು ಜಾತಿಯ ಆಧಾರದಲ್ಲಿ ವೋಟ್ ಮಾಡೋದಿಲ್ಲ, ನಾವು ಹಿಂದುತ್ವದ ಆಧಾರದಲ್ಲಿ ವೋಟ್ ಮಾಡ್ತೇವೆ, ರಾಷ್ಟ್ರದ ಆಧಾರದಲ್ಲಿ ವೋಟ್ ಮಾಡ್ತೇವೆ. ಹಾಗಾಗಿ ಕರ್ನಾಟಕದ ಒಟ್ಟು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮನ್ನು ಭಾರಿ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಯಾರು. ನನ್ನ ಉದ್ದೇಶ ಏನಂದರೆ, ನಾವೊಂದು ಇಕನಾಮಿಕ್ ಪವರ್ ಹೌಸ್ ಆಗ್ಬೋದು, ಆರ್ಥಿಕ ಶಕ್ತಿಯಾಗಿ ಬೆಳೆಯುವಂಥ ಸಾಮರ್ಥ್ಯ ಇದೆ. ನಾವು ಆರ್ಥಿಕ ಶಕ್ತಿಯಾಗಿ ಬೆಳೆದರೆ ಎಲ್ಲರೂ ನಮ್ಮನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಹಾಗಾಗಿ ದಕ್ಷಿಣ ಕನ್ನಡವನ್ನು ಕರ್ನಾಟಕದ ಆರ್ಥಿಕ ರಾಜಧಾನಿ, ದಕ್ಷಿಣ ಕನ್ನಡ ಮಂಗಳೂರನ್ನು ಕರ್ನಾಟಕದ ಆರ್ಥಿಕ ಶಕ್ತಿಯಾಗಿ ಬೆಳೆಸುವ ಎಲ್ಲ ವಿಷಯಗಳು ಇಲ್ಲಿದೆ. ನಾವು ಅದನ್ನು ಎಲ್ಲರೂ ಒಟ್ಟಾಗಿ ಯೋಚನೆ ಮಾಡಿ, ಯಾರ್ಯಾರು ಈ ಜಿಲ್ಲೆಯಲ್ಲಿ ಒಂದು ವಿಷಯ ಪರಿಣಿತರಂತ ಇದ್ದಾರೆ, ತಜ್ಞರಿದ್ದಾರೆ, ಈ ಜಿಲ್ಲೆಯ ಬಗ್ಗೆ ಅಭಿಮಾನ ಇದ್ದವರಿದ್ದಾರೆ, ಮಂಗಳೂರು ಅಭಿವೃದ್ಧಿ ಆಗಬೇಕು, ಮಂಗಳೂರಿಗರ ಅಭಿವೃದ್ಧಿ ಆಗಬೇಕು, ರಾಷ್ಟ್ರದ ಒಂದು ಕಾರ್ಯದಲ್ಲಿ ಮಂಗಳೂರಿಗರು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಯೋಚನೆ ಕಲ್ಪನೆ ಇಟ್ಕೊಂಡ ತುಂಬ ಜನರಿದ್ದಾರೆ. ನಮ್ಮ ಉದ್ದೇಶ ಇರುವಂಥದ್ದು, ಒಮ್ಮೆ ಆಯ್ಕೆ ಆದ ನಂತರ ಎಲ್ಲರನ್ನ ಜೋಡಿಸಿಕೊಂಡು ಅವರ ಜೊತೆ ಸಂವಾದವನ್ನು ಮಾಡಿಕೊಂಡು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ದೂರದೃಷ್ಟಿಯ ಕಲ್ಪನೆಯನ್ನು ಇಟ್ಕೊಂಡು
ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತದ ಕಲ್ಪನೆ ಏನಿದೆ ಅದಕ್ಕೆ ಪೂರಕವಾದ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡೋದು ನಮ್ಮ ಯೋಜನೆ, ನಮ್ಮ ಕನಸದು. ಅದು ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ. ದಕ್ಷಿಣ ಕನ್ನಡ ಅಭಿವೃದ್ಧಿ ಆದರೆ ಕರ್ನಾಟಕ ಅಭಿವೃದ್ಧಿ ಆಗ್ತದೆ. ದಕ್ಷಿಣ ಕನ್ನಡ ಅಭಿವೃದ್ಧಿ ಆದರೆ ಕರ್ನಾಟಕದ GDPಗೆ ಒಂದು ದೊಡ್ಡ ಕೊಡುಗೆ ಆಗ್ತದೆ. ಯಾಕೆಂದರೆ ನಾವೊಂದು ಬಂದರು ನಗರಿ. ಈ ಬಂದರನ್ನು ಮಾನಿಟೈಸ್ ಮಾಡುವಂಥದ್ದು, ಬಂದರನ್ನು ಯುಟಿಲೈಸ್ ಮಾಡುವಂಥದ್ದು ಕರ್ನಾಟಕದ ರಾಜಕಾರಣಿಗಳಿಗೆ ಅರ್ಥ ಆಗೋದಿಲ್ಲದ್ರೆ ನಾವು ಅದನ್ನು ಆಗ್ರಹಪೂರ್ವಕವಾಗಿ ಹೇಳಬೇಕು. ಎಲ್ಲೆಲ್ಲಿ ಹೇಳಬೇಕಾ, ಹೇಗೆ ಹೇಳಬೇಕಾ ಅದನ್ನು ಆಗ್ರಹಪೂರ್ವಕವಾಗಿ ಹೇಳುವಂಥ ಅವಶ್ಯಕತೆ ಇದೆ. ಬೆಂಗಳೂರು ಇವತ್ತು ಎಂಟೈರ್ಲಿ ಡಿಪೆಂಡೆಂಟ್ ಆನ್ ಚೆನ್ನೈ ಪೋರ್ಟ್ ಅಂತ ಆಗಿದ್ದರೆ ಅವರೊಂದು ಸ್ವಲ್ಪ ಯೋಚನೆ ಮಾಡಬೇಕು. ನಮಗಿರುವ ಸಮಸ್ಯೆ ಏನು? ಶಿರಾಡಿ ಘಾಟ್ ಒಂದು ಸಮಸ್ಯೆ. ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಕಳೆದ 15 ವರ್ಷದಲ್ಲಿ ತುಂಬ ಯೋಜನೆಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಹೆದ್ದಾರಿಯ ದೃಷ್ಟಿಯಿಂದ ಈ ಜಿಲ್ಲೆಯ ಎಲ್ಲ ಹೆದ್ದಾರಿಗಳು ಇವತ್ತು ಯೋಜನೆ ಅಪ್ರೂವ್ ಆಗಿ ಅನುಷ್ಠಾನದ ಹಂತದಲ್ಲಿ ಇದೆ. ನನ್ನ ಆದ್ಯತೆ ಅವರು ತಂದಿರುವಂಥ ಎಲ್ಲ ಯೋಜನೆಗಳನ್ನು ಸಮಯಬದ್ಧ ರೀತಿಯಲ್ಲಿ ನಮ್ಮ ಶಾಸಕರ ಸಹಕಾರವನ್ನು ಪಡೆದುಕೊಂಡು ಪೂರ್ತಿಗೊಳಿಸುವಂಥ ಕೆಲಸ ಮೊದಲ ಆದ್ಯತೆ ಅದು. ನಂತರ ಇರುವಂಥದ್ದು ನಮಗೆ ಈಗ ಮಂಗಳೂರಿನಿಂದ ಅಡ್ಡಹೊಳೆಯವರೆಗೆ ರಸ್ತೆ ಕಾಮಗಾರಿ ನಡೀತಾ ಇದೆ. ಮೇಲೆ ಹಾಸನದಿಂದ ಮಾರನಹಳ್ಳಿಯವರೆಗೆ ರಸ್ತೆ ಆಗ್ತಾ ಇದೆ. ನಮಗೆ ಈಗ ಇರುವಂಥ ಚಾಲೆಂಜ್ ಅಡ್ಡಹೊಳೆಯಿಂದ ಮಾರನಹಳ್ಳಿಯ ಹೊಳೆಯ ಮಧ್ಯದಲ್ಲಿರುವಂಥ ಒಂದು 30-35 ಕಿಲೋಮೀಟರ್ನ ಶಿರಾಡಿ ಘಾಟ್. ಈ ಶಿರಾಡಿ ಘಾಟ್ನ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಯೋಚನೆ ಮಾಡಲೇಬೇಕು. ಬೆಂಗಳೂರು ಮಧ್ಯೆ ನಾವು ಒಬ್ಬ ಮನುಷ್ಯ ಮತ್ತು ಸರಕನ್ನು ಇವತ್ತು 2024ರ ಕಾಲಘಟ್ಟದಲ್ಲಿ ಪ್ರಧಾನಮಂತ್ರಿ ಗತಿಶಕ್ತಿಯ ಬಗ್ಗೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಮಂಗಳೂರಿನಿಂದ ಬೆಂಗಳೂರಿಗೆ ಒಂದು 4 ಗಂಟೆಯಲ್ಲಿ ಹೋಗ್ಲಿಕ್ಕೆ ಆಗದಿದ್ದರೆ ದೆನ್ ದರ್ ಇಸ್ ಸಮಥಿಂಗ್ ಸೀರಿಯಸ್ ಪ್ರಾಬ್ಲಮ್. ಹಾಗಾಗಿ ಶಿರಾಡಿ ಘಾಟ್ನ ದೃಷ್ಟಿಯಿಂದ ನಾವು ಒಂದು ಸೀರಿಯಸ್ ಆದ ಯೋಚನೆ, ಇದು ಸುಲಭದ ವಿಷಯ ಅಲ್ಲ, ಇದೊಂದು ದೊಡ್ಡ ಸವಾಲು. ಯಾಕೆಂದರೆ ಇವತ್ತು ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಇದೆ, ಅಲ್ಲಿ ಪರಿಸರದ ಬಗ್ಗೆ ದೊಡ್ಡ ಮಾತನಾಡೋರಿದ್ದಾರೆ, ಕಾನೂನಿನ ತೊಡಕುಗಳಿದೆ. ಇದೆಲ್ಲವನ್ನು ಒಂದು ಸಮಗ್ರವಾಗಿ ಯೋಚನೆ ಮಾಡಿಕೊಂಡು ಬೆಂಗಳೂರಿನ ಮಧ್ಯೆ ರಸ್ತೆ ಮತ್ತು ರೈಲ್ವೆ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಪ್ರಾಮಾಣಿಕವಾದ ಯೋಚನೆಯನ್ನು, ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಅದಕ್ಕೆ ಎಲ್ಲರ ಸಹಕಾರ ಬೇಕು. ಜನರ ಮಾನಸಿಕತೆಯನ್ನು ಆ ದಿಸೆಯಲ್ಲಿ ನಿರ್ಮಾಣ ಮಾಡಬೇಕು. ಕಾನೂನಿನ ಸಮಸ್ಯೆಗಳೇನಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಪರಿಸರದ ಸಮಸ್ಯೆ ಏನಿದೆ ಅರ್ಥ ಮಾಡ್ಕೊಳ್ಬೇಕು. ಒಂದು ಒಳ್ಳೆಯ ಕನ್ಸಲ್ಟೆನ್ಸಿಯನ್ನು ತಂದು ಅದರ ಬಗ್ಗೆ ಅಧ್ಯಯನ ಮಾಡಿ ಆ ಶಿರಾಡಿ ಘಾಟ್ನ ಮಧ್ಯೆ ಒಂದು ಹೊಸ ರಸ್ತೆ ಮತ್ತು ರೈಲ್ವೆ ಲೈನನ್ನು ನಿರ್ಮಾಣ ಮಾಡೋ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಬೆಂಗಳೂರು ಮಧ್ಯೆ ಒಂದು 4-4.5 ಗಂಟೆಯಲ್ಲಿ ಜನ ಮತ್ತು ಸರಕು ತಲುಪುವಂಥ ವ್ಯವಸ್ಥೆ ಆದರೆ ಖಂಡಿತವಾಗಿಯೂ ಮಂಗಳೂರಿನ ಅಭಿವೃದ್ಧಿ ಆಗ್ತದೆ. ಕೇವಲ ಮಂಗಳೂರಿನ ಅಭಿವೃದ್ಧಿ ಅಲ್ಲ, ಬೆಂಗಳೂರು ಹಾಸನದ ಅಭಿವೃದ್ಧಿ ಆಗ್ತದೆ. ಇವತ್ತು ಕಾಸ್ಟ್ ಆಫ್ ಮೂವ್ಮೆಂಟ್ ಫ್ರಮ್ ಬೆಂಗಳೂರು ಟು ಚೆನ್ನೈ ಅದು ಮಂಗಳೂರು ಮಧ್ಯೆ ಈ ರಸ್ತೆ ಮತ್ತು ರೈಲು ನಿರ್ಮಾಣ ಆದರೆ ಖಂಡಿತವಾಗಿಯೂ ಕಡಿಮೆ ಆಗ್ತದೆ, ಸಹಜವಾಗಿ ಕಡಿಮೆ ಆಗ್ತದೆ. ಹಾಗಾಗಿ ಈ ದಿಸೆಯಲ್ಲಿ ನಾವು ಮಂಗಳೂರನ್ನು ಒಂದು ಪೋರ್ಟ್ ಸಿಟಿಯಾಗಿ, ಮಂಗಳೂರಿನ ಒಂದು ಆರ್ಥಿಕ ಶಕ್ತಿಯಾಗಿ ಬೆಳೆಸುವತ್ತ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ. ಖಂಡಿತವಾಗಿಯೂ ಇದು ಸುಲಭ ಇಲ್ಲ, ಇದು ಒಂದು ದೊಡ್ಡ ಸವಾಲಿನ ಕೆಲಸ. ಯಾಕೆಂದರೆ ಇದರಲ್ಲಿ ಇಕನಾಮಿಕ್ ಇಂಟ್ರೆಸ್ಟ್ಗಳಿದೆ ತುಂಬ ಜನರದ್ದು. ಚೆನ್ನೈ ಪೋರ್ಟ್ನ ಮೇಲೆ ಡಿಪೆಂಡೆಂಟ್ ಆಗಲೇಬೇಕು ಅನ್ನೋಂಥದ್ದು ಅಲ್ಲಿಯ ಕೆಲವು ಲಾಬಿ ಗ್ರೂಪ್ಸ್ನ ಇದಿರ್ತದೆ. ಹಾಗಾಗಿ ಇದಕ್ಕೆ ತಮ್ಮ ಸಹಕಾರ ಬೇಕು. ಜನರ ಮಾನಸಿಕತೆ ಆ ದಿಸೆಯಲ್ಲಿ ನಿರ್ಮಾಣ ಆಗಬೇಕು. ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಆ ದೃಷ್ಟಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಂಥದ್ದು ನನ್ನ ಕಲ್ಪನೆ. ಈ ರಸ್ತೆ ಮತ್ತು ರೈಲ್ವೆ ಅಭಿವೃದ್ಧಿ ಆದರೆ ಸಹಜವಾಗಿ ಇಲ್ಲಿ ಉದ್ಯಮಗಳು ಸೃಷ್ಟಿಯಾಗ್ತದೆ, ಸಹಜವಾಗಿ ಇಲ್ಲಿ ಕೈಗಾರಿಕೆಗಳು ಸೃಷ್ಟಿಯಾಗ್ತದೆ. ಮತ್ತು ಇನ್ನೊಂದು ಯೋಚನೆ ಏನೆಂದರೆ ಮಂಗಳೂರು ಸೆಂಟ್ರಿಕ್ ಆಗಿ ಎಲ್ಲ ಅಭಿವೃದ್ಧಿ ಆಗಬಾರ್ದು ಅನ್ನೋಂಥದ್ದು ನನ್ನ ಕಲ್ಪನೆ. ಕೇವಲ ಮಂಗಳೂರು ನಗರವನ್ನು ಯೋಚನೆ ಮಾಡಿಕೊಂಡು ನಾವು ನೋಡಬಾರ್ದು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಮಗ್ರವಾಗಿ ನೋಡಬೇಕು. ಇಲ್ಲಿ ಉತ್ಪಾದನಾ ವಲಯಗಳು ಬೇರೆ ಬೇರೆ ಕಡೆಗಳಲ್ಲಿ ಆಗಬೇಕು. ಇವತ್ತು ಸಣ್ಣ ಸಣ್ಣ ಉತ್ಪಾದನಾ ಕೇಂದ್ರಗಳನ್ನು ಬೇರೆ ಬೇರೆ ತಾಲೂಕುಗಳಲ್ಲಿ ಮಾಡ್ಬೋದು. ಯಾಕೆಂದರೆ ದೇರ್ ಈಸ್ ಸ್ಕಿಲ್ಡ್ ಮ್ಯಾನ್ ಪವರ್ ಅಲ್ಲಿದೆ. ಅದನ್ನು ಹೇಗೆ ತೊಡಗಿಸಿಕೊಂಡು ಅಲ್ಲಿ ಸಣ್ಣ ಸಣ್ಣ ಉತ್ಪಾದನಾ ವಲಯಗಳನ್ನು ನಿರ್ಮಾಣ ಮಾಡ್ಬೋದು ಅನ್ನುವಂಥ ಯೋಚನೆ ಕೂಡ ನಾವು ಮಾಡಬೇಕು. ನನಗೆ ಇರೋದು ಇದರಲ್ಲಿ ದೊಡ್ಡ ಸವಾಲೇನೆಂದರೆ, ಒಂದು ನಮ್ಮ ಜನರ ಮಾನಸಿಕತೆಯೂ ಬದಲಾಗಬೇಕು, ನಾವು ಯೋಚನೆ ಮಾಡುವ ಶೈಲಿ ಬದಲಾಗಬೇಕು, ಇಲ್ಲಿ ಉದ್ಯಮ ಸೃಷ್ಟಿಯಾಗಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು. ನಾವು ಒಂದು ಸ್ವಲ್ಪ ಎಸರ್ಟಿವ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು, ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ಎಸರ್ಟಿವ್ ಆಗಿ ಮಾತನಾಡುವಂಥ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಮತ್ತು ಪ್ರಾಯಶಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಿಟ್ಟರೆ ಬೇರೆ ಎಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಮಾತನಾಡಲಿಕ್ಕೆ ಅವಕಾಶ ಸಿಗಲಿಕ್ಕಿಲ್ಲ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡಕ್ಕೆ, ಕರಾವಳಿಗೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ನಮ್ಮ ಪಾರ್ಟಿ ವ್ಯವಸ್ಥೆಯಲ್ಲೂ ಕೂಡ ಕೊಟ್ಟಿದೆ. ಹಾಗಾಗಿ ಅದನ್ನು ಆಗ್ರಹಪೂರ್ವಕವಾಗಿ ಆದ್ಯತೆಯ ಮುಖಾಂತರ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಬದ್ಧತೆ ಹಿಂದುತ್ವಕ್ಕೆ ನಿರಂತರವಾಗಿರ್ತದೆ. ಯಾಕೆಂದರೆ ನಾವು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯನ್ನು ಕಟ್ಟಿ ಬೆಳೆಸಿದ್ದೇವೆ ಮತ್ತು ಹಿಂದುತ್ವದ ಆಧಾರದಲ್ಲಿ ನಾವು ಮುಂದೆ ಹೋಗಬೇಕು. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಏನೂ ಆಶ್ವಾಸನೆಯನ್ನು ಕೊಡೋದಿಲ್ಲ. ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ.
ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಸಹಕಾರವನ್ನು ಪಡೆದುಕೊಂಡು ಜಿಲ್ಲೆಯ ಜನರ ಮತದಾರರ ಅಪೇಕ್ಷೆ ಆಕಾಂಕ್ಷೆಗಳೇನಿದೆಯಾ ಅದಕ್ಕೆ ಪೂರಕವಾಗಿ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ದೂರದೃಷ್ಟಿಯ ಕಲ್ಪನೆ, ಎಲ್ಲ ವಿಷಯಗಳ ಅಧ್ಯಯನವನ್ನು ಮಾಡಿ ಪ್ರಾಮಾಣಿಕವಾದಂಥ ಒಂದು ವಿಷನ್ ಡಾಕ್ಯುಮೆಂಟನ್ನು ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಆಯ್ಕೆಯಾದ ನಂತರ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಅದನ್ನು ಇಟ್ಕೊಳ್ಳುವಂಥ ದೂರದೃಷ್ಟಿಯ ಒಂದು ವಿಷನ್ ಡಾಕ್ಯುಮೆಂಟನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಕೇವಲ ವಿಷನ್ ಡಾಕ್ಯುಮೆಂಟ್ ಅಲ್ಲ, ಆ ವಿಷನ್ ಡಾಕ್ಯುಮೆಂಟ್ನಲ್ಲಿರುವಂಥ ಪಾಯಿಂಟ್ಸ್ಗಳ ಆಧಾರದಲ್ಲಿ ಒಂದು ಆ್ಯಕ್ಷನ್ ಗ್ರೂಪ್ಗಳನ್ನು ಬೇರೆ ಬೇರೆ ವ್ಯವಸ್ಥೆಗೆ, ಅದು ಪ್ರವಾಸೋದ್ಯಮ ಕ್ಷೇತ್ರ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಮಹಿಳೆಯರ ಸ್ವಾವಲಂಬನೆ ಇರ್ಬೋದು, ಯುವಕರಿಗೆ ಉದ್ಯೋಗದ ದೃಷ್ಟಿಯಿಂದ ಇರ್ಬೋದು, ಒಂದಷ್ಟು ಆ್ಯಕ್ಷನ್ ಗ್ರೂಪ್ಗಳನ್ನ ಜನರನ್ನು ನಿಮ್ಮನ್ನೇ ತೊಡಗಿಸಿಕೊಂಡು ನಿಮ್ಮ ಮುಖಾಂತರ ಆ ಕೆಲಸಗಳನ್ನು ಮಾಡಿಕೊಂಡು, ಯಾಕಂದರೆ ಒಬ್ಬನಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನು ತೊಡಗಿಸಿಕೊಂಡು ಆ ಕೆಲಸವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೆ ಶಾಸಕರ ಸಹಕಾರವನ್ನು ಪಡೆಯುತ್ತೇನೆ, ನನ್ನ ಪಾರ್ಟಿಯ ಸಹಕಾರವನ್ನು ಪಡಿತೇನೆ, ರಾಜ್ಯ ಸರ್ಕಾರದ ಅಧಿಕಾರಿಗಳ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಎಲ್ಲೆಲ್ಲಿ ಹೋಗಿ ಉದ್ಯಮವನ್ನು ಸ್ಥಾಪನೆ ಮಾಡಿ ಯಶಸ್ವಿಯಾಗಿದ್ದಾರೆ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ತೊಡಗಿಸಿಕೊಳ್ಳೋದು, ಅವರ ಮಾರ್ಗದರ್ಶನ, ಅವರನ್ನು ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ, ಇಲ್ಲಿಯ ಯುವಕರಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ಯೋಚನೆಗಳನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಕಲ್ಪನೆ ಇದೆ. ಆ ಕಲ್ಪನೆಗೆ ತಾವೆಲ್ಲ ಶಕ್ತಿ ತುಂಬಬೇಕು. ನಾಳೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದೇನೆ. ನಮ್ಮ ಮೊದಲ ಆದ್ಯತೆ ಇರುವಂಥದ್ದು ಚುನಾವಣೆಯನ್ನು ದೊಡ್ಡ ಬಹುಮತದಲ್ಲಿ ಗೆಲ್ಲಬೇಕು. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹಿಂದುತ್ವದ ಭದ್ರಕೋಟೆಯಾಗಿ ಉಳಿಸಿಕೊಳ್ಳುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ, ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಈ ಜಿಲ್ಲೆ ಇವತ್ತು ದೊಡ್ಡ ಸವಾಲಿನ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಒಂದು ತುಂಬ ಚಾಲೆಂಜಸ್ಗಳಿದೆ. ಇಸ್ಲಾಮಿಕ್ ಮೂಲಭೂತವಾದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇಕೋಸಿಸ್ಟಮನ್ನು ಇಲ್ಲಿ ಡೆವಲಪ್ ಮಾಡಿದೆ. ವ್ಯವಸ್ಥಿತವಾಗಿ ಅವರ ಜಾಲ ಇದೆ ಎಲ್ಲ ಕಡೆ. ನಾವು ಮೈಮರೆತರೆ ನಮ್ಮ ಭವಿಷ್ಯ ತುಂಬ ಗಂಭೀರ ಪರಿಸ್ಥಿತಿಗೆ ಹೋಗಿ ನಿಲ್ತದೆ. ಒಂದು ಕಡೆಯಲ್ಲಿ ಕರಾವಳಿ, ಒಂದು ಕಡೆಯಲ್ಲಿ ಕೇರಳ, ಒಂದು ಕಡೆಯಲ್ಲಿ ಪಶ್ಚಿಮ ಘಟ್ಟ. ಇಂಥ ಒಂದು ನಮಗೆ ಎಷ್ಟು ಅವಕಾಶಗಳಿದೆಯೋ ಅಷ್ಟೇ ಸವಾಲುಗಳಿದೆ. ಇಸ್ಲಾಮಿಕ್ ಮೂಲಭೂತವಾದದ ಸಮಸ್ಯೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹಳ್ಳಿಗೆ ವ್ಯಾಪಿಸಿದೆ. ಅವರ ವ್ಯವಸ್ಥಿತ ಜಾಲ ಏನಿದೆಯಾ ಅದು ಹಳ್ಳಿಗೆ ವ್ಯಾಪಿಸಿದೆ. ಹಾಗಾಗಿ ಗಂಭೀರವಾಗಿ ತಗೊಳ್ಳಬೇಕು. ಈ ಜಿಲ್ಲೆ ಹಿಂದುತ್ವದ ಆಧಾರದಲ್ಲಿಯೇ ಕಟ್ಟಬೇಕು. ರಾಷ್ಟ್ರೀಯತೆಯ ಭಾವನೆ ಮನೆಗಳಲ್ಲಿ ಮೂಡಿಸಬೇಕು. ಈ ಸವಾಲುಗಳು ನಮಗಿದೆ. ಜಿಲ್ಲೆಯ ಅಭಿವೃದ್ಧಿಯ ಸವಾಲು ಇದೆ. ಹಾಗಾಗಿ ಎರಡನ್ನೂ ಒಟ್ಟಾಗಿ ಯೋಚನೆ ಮಾಡಿ ಮುಂದಡಿಯೋಣ. ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇನೆ. ತಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ, ತಮ್ಮ ಪ್ರೀತಿ ವಿಶ್ವಾಸ ನಿರಂತರವಾಗಿ ನನ್ನ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸಮಗ್ರ ಅಭಿವೃದ್ಧಿಯ ವಿಶೇಷ ಕನಸನ್ನು ಇಟ್ಕೊಂಡು ಜಿಲ್ಲೆಯನ್ನು ಕರ್ನಾಟಕದ ಆರ್ಥಿಕ ಶಕ್ತಿಯನ್ನಾಗಿ ಮೂಡಿಸುವಂತ ನೆಲೆಯಲ್ಲಿ ಕೆಲಸವನ್ನು ಮಾಡ್ತೇನೆ ಎನ್ನುವಂತ ಮಾತುಗಳನ್ನು ಆಡಿದಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟೆ ಅವರಿಗೆ ವಂದನೆಗಳು. ಸಹ ಸಂಯೋಜಕರಾಗಿರ್ತಕ್ಕಂಥ ಪ್ರಸನ್ನ ದರ್ಬೆಯವರು, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಇವರಿಗೂ ಧನ್ಯವಾದಗಳು. ಮತ್ತು ಮಾಜಿ ವಿಧಾನಸಭಾ ಪರಿಷತ್ತಿನ ಸದಸ್ಯರಾಗಿರುವ ಭಾನು ಪ್ರಕಾಶ್ ಜಿ ಇವರಿಗೂ ಧನ್ಯವಾದಗಳು. ನಮ್ಮ ನೆಚ್ಚಿನ ಅಭ್ಯರ್ಥಿಯಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೂ ಧನ್ಯವಾದಗಳು. ಹಾಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಮೇಯರ್ ಆಗಿರುವ ನಮ್ಮ ಪ್ರೇಮಾನಂದ್ ಶೆಟ್ಟಿ ಇವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿರುವ ಶ್ರೀ ಹಿರಿಯರೂ ಆದ ಶಿಕಾರಿಪುರ ಕೃಷ್ಣಮೂರ್ತಿಯವರಿಗೂ ಧನ್ಯವಾದಗಳು. ನಮ್ಮ ಕೈಗಾರಿಕಾ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರಾದ ಸತೀಶ್ ಕರ್ಕೇರ ಇವರಿಗೂ ಧನ್ಯವಾದಗಳು.